ಸಿದ್ಧಾಂತಗಳ ಬಗ್ಗೆ ಹೇಳ್ತಾ ಇದ್ದೆ ನಿಮಗೆ. ಹಾಗಾದ್ರೆ ಸಿದ್ಧಾಂತಗಳಲ್ಲಿ ಮುಖ್ಯವಾಗಿ ಬರ್ತಕ್ಕಂಥದ್ದು ನಾನಿಲ್ಲಿ ದೈವ ಮೂಲ ಸಿದ್ಧಾಂತ ಅಂತ ಬರ್ತದೆ. ದೈವ ಮೂಲ ಸಿದ್ಧಾಂತ. ಸೊ ಭಾಷೆ ಅಂದ್ರೆ ಏನು ಅಂತಕ್ಕಂಥದ್ದು ಈಗಾಗಲೇ ನಿಮ್ಗೆ ಗೊತ್ತಿದೆ. ಬ್ಲ್ಯಾಕ್ ಮತ್ತು ಟ್ರೇಗರ್ ಅವರ ಪ್ರಕಾರ ಸಮಾಜದ ಪರಸ್ಪರ ಸಂಪರ್ಕಕ್ಕಾಗಿ ಸಂವಹನಕ್ಕಾಗಿ ಮನುಷ್ಯನು ಮಾಡಿಕೊಂಡಿರ್ತಕ್ಕಂಥ ಒಂದು ವ್ಯವಸ್ಥೆ ಅಂತ ಕರಿತೀವಿ. ಅಥವಾ ಪ್ಲೇಟೋರ್ ಅವರ ಪ್ರಕಾರ ಧ್ವನಿ ಸಂಕೇತಗಳ ಒಂದು ವ್ಯವಸ್ಥೆ ಅಂತಕ್ಕಂಥದ್ದನ್ನು ಕರಿತೀವಿ. ಸೊ ಭಾಷೆ ಮೇಲೆ ಮೊದಲ ಒಂದು ವೈಜ್ಞಾನಿಕ ಅಧ್ಯಯನ ಪ್ರಾರಂಭ ಮಾಡಿರ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಸೊ ದೈವಮೂಲ ಸಿದ್ಧಾಂತ, ಅದೇ ರೀತಿಯಾಗಿ ದಂಡಿ ಅಂತಕ್ಕಂಥ ಒಬ್ಬ ಭಾಷಾಶಾಸ್ತ್ರಜ್ಞ ಏನ್ ಹೇಳ್ತಾನಂದ್ರೆ, ಸಾಹಿತ್ಯದಲ್ಲಿ ಕೂಡ ನೀವು ಅವ್ರ ಬಗ್ಗೆ ಓದ್ತೀರಿ ದಂಡಿಯ ಬಗ್ಗೆ. ದಂಡಿ ಏನ್ ಹೇಳ್ತಾರಂದ್ರೆ, ಈ ಒಂದು ವೇಳೆ ಭಾಷೆ ಅಂತಕ್ಕಂಥದ್ದು ಇರಲಿಲ್ಲ ಅಂದ್ರೆ ಈ ಆಶೇಷ ಭುವನತ್ರಯವು ಕತ್ತಲಾಗಿ ಬಿಡುತ್ತಿತ್ತು ಅಂತಕ್ಕಂಥದನ್ನ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾನೆ. ಅಂದ್ರೆ ಭಾಷೆಯ ಮಹತ್ವ ಯಾವ ರೀತಿಯಾಗಿರ್ಬೋದು, ನಮ್ಮ ಆಲೋಚನೆಗಳನ್ನ ನಮ್ಮ ಅಭಿಪ್ರಾಯಗಳನ್ನ ಇನ್ನೊಬ್ಬರ ಮುಂದೆ ವ್ಯಕ್ತಪಡಿಸ್ತಕ್ಕಂಥ ಮಾಧ್ಯಮವನ್ನ ನಾವೆಲ್ಲರೂ ಏನಂತ ಕರಿತಾ ಇದ್ವಿ ಅಂದ್ರೆ ಭಾಷೆ ಅಂತ ಕರಿತೀವಿ. ವಿ ಎಕ್ಸ್ಪ್ರೆಸ್ ಅವರ್ ಫೀಲಿಂಗ್ಸ್ ಟು ಈಚ್ ಅದರ್. ಅಪನೇ ವಿಚಾರಕ್ಕೂ ಆದಾನ ಪ್ರದಾನ ಕರ್ಣ ಅಂತಕ್ಕಂಥದನ್ನ ನೋಡಿದ್ರಿ. ಸೊ ದೈವ ಮೂಲ ಸಿದ್ಧಾಂತದ ಪ್ರತಿಪಾದಕರು ಯಾರು ಅಂತ ಕೇಳಿದ್ರೆ ಭಟ್ಟ ಕಳಂಕ ಬರ್ತಾನೆ. ಭಟ್ಟ ಕಳಂಕ. ಸೊ ಭಟ್ಟ ಕಳಂಕ ಅಂತಕ್ಕಂಥವನು ಏನ್ ಹೇಳ್ತಾನೆ, ಭಾಷೆಯು ದೈವ ನಿರ್ಮಿತ ಅಂತಕ್ಕಂಥದ್ದು ಹೇಳ್ತಾನೆ. ಅಂದ್ರೆ ದೇವರಿಂದ ಸೃಷ್ಟಿಯಾಗಿರ್ತದೆ ಅಂತಕ್ಕಂಥದನ್ನೇ ಹೇಳ್ತಾನೆ. ಆದ್ರೆ ಭಾಷೆಯು ದೈವ ಮೂಲ ಸಿದ್ಧಾಂತವ ಅಂತಕ್ಕಂಥದ್ದು ನಾವು ಒಪ್ಕೊಳ್ತಾದ್ರೆ ಇಟ್ ಇಸ್ ನಾಟ್ ಪಾಸಿಬಲ್. ಇದು ದೈವ ಮೂಲ ಅಲ್ಲ, ಇದು ಮಾನವ ನಿರ್ಮಿತ ಅಂತಕ್ಕಂಥದ್ದು ಇದು ಸಾಮಾನ್ಯವಾಗಿ ನಿಮ್ಗೆ ನೆನಪಿರಬೇಕು. ಇನ್ನು ನಂತರದಲ್ಲಿ ಅಂದ್ರೆ ವಿಶ್ವವನ್ನು ಸೃಷ್ಟಿಸಿದ ಭಗವಂತನೇ ಭಾಷೆಯನ್ನು ಕೂಡ ಸೃಷ್ಟಿಸಿದಾನೆ ಅಂತಕ್ಕಂಥದನ್ನ ಭಟ್ಟ ಕಳಂಕ ಹೇಳ್ತಾನೆ. ನಂತರದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಯಾವ್ದಂದ್ರೆ ಅನುಕರಣ ಸಿದ್ಧಾಂತ ಅಂತ ಬರ್ತದೆ. ಅನುಕರಣ ಸಿದ್ಧಾಂತ. ಅನುಕರಣ ಸಿದ್ಧಾಂತದ ಪಿತಾಮಹ ಅಂತೇಳಿ ನಮ್ಮ KRTT ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ನಾನು ಆ ಎಲ್ಲಾ ಕ್ವಶನ್ಸ್ ಅನ್ನ ಒಂದೇ ವಿಡಿಯೋದಲ್ಲಿ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀನಿ, ಸ್ವಲ್ಪ ಟೈಮ್ ಬೇಕು. ಅನುಕರಣ ಸಿದ್ಧಾಂತ ಅಂತಕ್ಕಂಥದ್ದು ಇದನ್ನ ಲಿಬ್ನಿಜ್ ಅವರು ಇದರ ಪ್ರತಿಪಾದಕರು. ಲಿಬ್ನಿಜ್ ಅಂತಕ್ಕಂಥವ್ರು 100%. ಯಾಕಂದ್ರೆ ಭಾಷೆ ಮುಂದೆ ಮಾತಾಡ್ತೀನಿ, ಭಾಷೆಯ ಮನೋವೈಜ್ಞಾನಿಕ ನಿಯಮಗಳಲ್ಲಿ ಅಥವಾ ಭಾಷೆಯ ಮನೋವೈಜ್ಞಾನಿಕ ತತ್ವಗಳು, ಭಾಷೆ ಕಲಿಕೆ ಮತ್ತು ಬೋಧನೆ ಮನೋವೈಜ್ಞಾನಿಕ ನಿಯಮಗಳಲ್ಲಿ ಅನುಕರಣೆ ಮತ್ತು ಅಭ್ಯಾಸ ನಿಯಮ, ಪುನರ್ಬಲ ನಿಯಮ, ಸಿದ್ಧಾಂತ ನಿಯಮಗಳು ಅಂತ ಹೇಳಿ ಬರ್ತದೆ. ಇಲ್ಲಿ ಅನುಕರಣೆ ಅಂತಕ್ಕಂಥದ್ದು ಪ್ರಾಣಿ ಪಕ್ಷಿಗಳ ಏನ್ ಬರ್ತವೆ ವಸ್ತುಗಳ ಅವೆಲ್ಲವುಗಳನ್ನ ಅನುಕರಣ ಮಾಡಲು ಮನುಷ್ಯ ಏನ್ ಪ್ರಾರಂಭ ಮಾಡ್ತಾನೆ ಅದುವೇ ಭಾಷೆಗೆ ನಿರ್ಮಾಣ ಆಗಿದೆ ಅಂತಕ್ಕಂಥದ್ದನ್ನ ಹೇಳ್ತಾನೆ. ಆದ್ರೆ ಇದನ್ನ ಟೀಕೆ ಮಾಡಿದವರು ಯಾರಂದ್ರೆ, ಇದನ್ನ ಟೀಕೆ ಮಾಡ್ತಾರೆ ಯಾರು, ಪ್ರೊಫೆಸರ್ ಮ್ಯಾಕ್ಸ್ ಮುಲ್ಲರ್. ಪ್ರೊಫೆಸರ್ ಮ್ಯಾಕ್ಸ್ ಮುಲ್ಲರ್ ಅಂತಕ್ಕಂಥವ್ರು ಇದನ್ನ ಟೀಕೆ ಮಾಡಿದ್ರು. ಪ್ರೊಫೆಸರ್ ಮ್ಯಾಕ್ಸ್ ಮುಲ್ಲರ್. ಹಾಗಾದ್ರೆ ಮ್ಯಾಕ್ಸ್ ಮುಲ್ಲರ್ ಯಾರು, ಜರ್ಮನಿಯ ಒಬ್ಬ ಪ್ರಮುಖ ಇತಿಹಾಸ ತಜ್ಞ ಅಂತ ಕರಿತೀವಿ. ಈತ ಒಂದು ಕೃತಿಯನ್ನು ಬರೀತಾನೆ, ದಿ ಸೀಕ್ರೆಟ್ ಆಫ್ ದಿ ಈಸ್ಟ್ ಅಂತಕ್ಕಂಥ ಕೃತಿ. ದಿ ಸೀಕ್ರೆಟ್ ಆಫ್ ದಿ ಈಸ್ಟ್ ಅಂತಕ್ಕಂಥ ಕೃತಿಯನ್ನು ಬರೀತಾನೆ. ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಿದ್ದಾರೆ, ಸೀಕ್ರೆಟ್ ಆಫ್ ದಿ ಈಸ್ಟ್ ಅಂತೇಳಿ. ಇದು ಸೋಷಿಯಲ್ ಸೈನ್ಸ್ ಅಲ್ಲಿ ಕೇಳ್ತಾನೆ. ದಿ ಸೀಕ್ರೆಟ್ ಆಫ್ ದಿ ಈಸ್ಟ್ ಅಂತಕ್ಕಂಥ ಒಂದು ಕೃತಿಯನ್ನು ಬರೀತಾನೆ. ಅದರಲ್ಲಿ ಏನ್ ಮಾಡ್ತಾ ಇರ್ತಾನೆ ಈ ಮ್ಯಾಕ್ಸ್ ಮುಲ್ಲರ್ ಇದನ್ನ ಟೀಕೆ ಮಾಡ್ತಾನೆ. ಏನಂತ ಟೀಕೆ ಮಾಡಿದ, ಅನುಕರಣ ಸಿದ್ಧಾಂತವನ್ನು ಬೋಬೋವಾದ ಅಂತ ಕರೀತಾನೆ. ಇದು ಯಾವ ಸಿದ್ಧಾಂತ ರೀ, ಇದು ಬೋಬೋ ಸಿದ್ಧಾಂತ ಅಂತಕ್ಕಂಥದನ್ನ ಟೀಕೆ ಮಾಡ್ತಾನೆ. ಅಂದ್ರೆ ಮನುಷ್ಯ ಅನುಕರಣೆ ಮಾಡಿರಬಹುದು, ಆದ್ರೆ ಅನುಕರಣೆಯೇ ಭಾಷೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನ ಹೇಳ್ತಾನೆ. ಆದ್ರೆ ಈ ಒಂದು ಸ್ಟೇಟ್ಮೆಂಟ್ ಅನ್ನ ನಾವು ಅಲ್ಲಿಗಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಭಾಷೆಯ ಪ್ರಾರಂಭ ಆಗುವುದು ಅನುಕರಣೆಯಿಂದ ಅಂತಕ್ಕಂಥದನ್ನ ಅರ್ಥ ಮಾಡ್ಕೊಳ್ಬೇಕು. ಅನುಕರಣೆ ಮತ್ತು ಅನುಕರಣೆಯಿಂದ ಪ್ರಾರಂಭವಾಗಿ ಅಭ್ಯಾಸದಿಂದ ಬಲಗೊಳ್ಳುತ್ತೆ. ಮುಂದೆ ಮಾತಾಡ್ತಾನೆ ಅದ್ರ ಬಗ್ಗೆ. ನಂತರದಲ್ಲಿ ಮುಂದಕ್ಕೆ ಹೋಗೋದಾದ್ರೆ ನಾ ಏನೇ ಮಾತಾಡಿದ್ರು ಕೂಡ ಅದು ಪರೀಕ್ಷಾ ದೃಷ್ಟಿಕೋನದಿಂದ ಮಾತಾಡ್ತಿರ್ತೀನಿ, ಹೀಗಾಗಿ ಗಮನ ಇಟ್ಕೋಬೇಕು. ನೆಕ್ಸ್ಟ್ ಉದ್ಗಾರವಾಚಕ ಸಿದ್ಧಾಂತ ಅಂತ ಬರ್ತದೆ. ಉದ್ಗಾರವಾಚಕ ಅಂತಕ್ಕಂಥ ಸಿದ್ಧಾಂತ. ಇದನ್ನ ಪ್ರೊಫೆಸರ್ ಮ್ಯಾಕ್ಸ್ ಮುಲ್ಲರ್ ಅವರೇ ಏನ್ ಹೇಳ್ತಾರೆ ಅಂದ್ರೆ ಪೋಹವಾದ ಅಂತ ಕರೀತಾರೆ. ಪೋಹವಾದ ಅಂತಕ್ಕಂಥದ್ದನ್ನ ಟೀಕೆ ಮಾಡಿದ್ರು. ಪೋಹವಾದ ಅಂತ ಕರೀತಾರೆ. ಅಂದ್ರೆ ಮನುಷ್ಯ ಸಾಕಷ್ಟು ಏನು ಸಂಗೀತವನ್ನ ಮಾಡತಕ್ಕಂಥ ಸಂದರ್ಭದಲ್ಲಿ, ಸಂಗೀತಗಳನ್ನ ಒಂದು ಹಾಡ್ತಕ್ಕಂಥ ಸಂದರ್ಭದಲ್ಲಿ, ಅಥವಾ ಕಲೆಯನ್ನ ನೃತ್ಯಗಳನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ, ಅಥವಾ ಏನೋ ಕರಾಟೆ ಅಂತಕ್ಕಂಥದ್ದು ನೋಡ್ತೀವಿ ಅಂತ ಸಂದರ್ಭದಲ್ಲಿ ಕೆಲವೊಂದು ಉದ್ಗಾರಗಳನ್ನ ಮನುಷ್ಯ ಹೊರಗೆ ತೆಗಿತಾನೆ. ಸೊ ಆ ಉದ್ಗಾರಗಳೇ ಭಾಷೆ ಆಗಿದೆ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಬಟ್ ಈ ಉದ್ಗಾರವಾಚಕ ಸಿದ್ಧಾಂತವನ್ನು ಕೂಡ ನಾವು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು. ನೆಕ್ಸ್ಟ್ ಮುಂದಕ್ಕೆ ಹೋಗೋದಾದ್ರೆ ಸಂಜ್ಞಾವಾದ ಅಂತ ಒಂದು ಬರ್ತದೆ. ಸಂಜ್ಞಾವಾದದ ಪ್ರತಿಪಾದಕರು ಊಂಟ್ ಅಂತಕ್ಕಂಥವ್ರು. ಒಂದು ಬಾರಿ ಕ್ವಶನ್ ಇದನ್ನು ಕೂಡ ಕೇಳಿದ್ದಾರೆ. ಅಂದ್ರೆ ಸಂಜ್ಞಾವಾದ ಅಂದ್ರೇನು, ಸಂಕೇತಗಳೇ ಏನು, ಈಗ ಮಾತನಾಡಲು ಸಾಧ್ಯವಿಲ್ಲದೆ ಇರತಕ್ಕಂಥ ವ್ಯಕ್ತಿ ತನ್ನ ಆಲೋಚನೆಗಳನ್ನ, ತನ್ನ ಅಭಿಪ್ರಾಯಗಳನ್ನ ಸಂಜ್ಞೆಗಳ ಮುಖಾಂತರ, ಸಂಕೇತಗಳ ಮುಖಾಂತರ ಬಳಸ್ತಾನೆ. ಅದೇ ರೀತಿಯಾಗಿ ಇವತ್ತು ನಾವು ಭಾಷೆಯ 3 ರೂಪಗಳಂತ ಕರಿತೀವಿ. ಒಂದು ಲಿಖಿತ ಅಂತ ಕರಿತೀವಿ, ಒಂದು ಮೌಖಿಕ ಅಂತ ಕರಿತೀವಿ, ಇನ್ನೊಂದು ಸಾಂಕೇತಿಕ ರೂಪ ಅಂತ ಕರಿತೀವಿ. ಹಂಗೆ ಸಂಜ್ಞೆಗಳು ಏನಾಗೈತೆ ಅಂದ್ರೆ ಮುಂದೆ ಭಾಷೆಯಾಗಿ ಬದಲಾವಣೆ ಆಗ್ತಾ ಬಂತು ಅಂತಕ್ಕಂಥದ್ದನ್ನ ಇವರು ಇಲ್ಲಿ ಹೇಳ್ತಕ್ಕಂಥದ್ದು ಪ್ರಯತ್ನವನ್ನ ಮಾಡಿದ್ರು. ಯಾರು, ಊಂಟ್ ಅಂತಕ್ಕಂಥವ್ರು. ನಂತರದಲ್ಲಿ ಇನ್ನೊಂದು ಬರ್ತದೆ, ಯಾವ್ದಂದ್ರೆ ನಾದ ಸಿದ್ಧಾಂತ ಅಂತಕ್ಕಂಥದ್ದು ಬರ್ತದೆ. ಅಂದ್ರೆ ವಸ್ತುಗಳ ಕಂಪನದಿಂದ, ವಸ್ತುಗಳು ಏನು ಸಂಗೀತ, ವಸ್ತುಗಳು ಏನು ಸಪ್ಪಳವನ್ನ ಅಥವಾ ಒಂದು ಧ್ವನಿಯನ್ನ ಹೊರಡಿಸುತ್ತೆ, ಅದೆಲ್ಲವೂ ಕೂಡ ಏನಂದ್ರೆ
ಭಾಷೆಯಾಗಿ ಮಾರ್ಪಾಡಾಗತ್ತೆ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಇದನ್ನ ಡಿಂಗ್ಡಾಂಗ್ ವಾದ ಅಂತ ಕರೀತಾರೆ. ಡಿಂಗ್ಡಾಂಗ್ ವಾದ, ಡಿಂಗ್ಡಾಂಗ್ ವಾದ ಅಂತ ಕರೀತಾರೆ. ಡಿಂಗ್ಡಾಂಗ್ ಅಂದ್ರೆ ಮತ್ತೆ ರವಿಚಂದ್ರನ್ ಅವ್ರದ್ದು ಕಮಾಂಡೋ ಡಾರ್ಲಿಂಗ್ ಅಂತ ಇತ್ತಲ್ಲ ಒಂದು ಸಾಂಗ್. ಆಮೇಲೆ ಹಿಂದಿಯಲ್ಲಿ ಕೂಡ ಒಂದು ಸಾಂಗ್ ಇದೆ, ಡಿಂಗ್ ಡಾಂಗ್ ಏನೋ ಅಂತ ಒಂದು ಸಾಂಗ್ ಇದೆ ನೋಡಿ. ಸೊ ಅದಲ್ಲ. ಸೊ ಇಲ್ಲಿ ನಾದ ಸಿದ್ಧಾಂತ ಅಂದ್ರೆ ವಸ್ತುಗಳ ಕಂಪನ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೊಳ್ಬೇಕು. ಇಷ್ಟು ಇಂಪಾರ್ಟೆಂಟು. ಇದಲ್ಲದೆ ನಮಗೆ ತೊದಲು ನುಡಿವಾದ ಅಂತ ಬರ್ತದೆ. ನಾವು ಪ್ರೈಮರಿ ಸ್ಕೂಲಲ್ಲಿ ಇದ್ದಾಗ ಕನ್ನಡ ನುಡಿ ಕುಣಿದಾಡುವುದೆನ್ನದೆ ಕನ್ನಡ ಕಿವಿ ನಿಮಿರುವುದು ಅಂತೇಳಿ ಒಂದು ಪೊಯಮ್ ಇತ್ತು. ಅದ್ಭುತವಾಗಿರ್ತಕ್ಕಂಥ ಪೊಯಮ್, ಕೇಳಿದ್ರ ಅಂತೇಳಿ ಭಾವಿಸ್ತೀನಿ. ತೊದಲು ನುಡಿವಾದ ಅಂತ ಬರ್ತದೆ, ನಂತರದಲ್ಲಿ ಸಂಪರ್ಕವಾದ ಅಂತ ಬರ್ತದೆ, ಸಂಗೀತವಾದ ಅಂತ ಬರ್ತದೆ. ಸೊ ಇವೆಲ್ಲ ಒಂದು ಸಾಕಷ್ಟು ವಂಶವೃಕ್ಷ ಸಿದ್ಧಾಂತ ಅಂತ ಬರ್ತದೆ. ಯಾಕಂದ್ರೆ ವಂಶವೃಕ್ಷ ಸಿದ್ಧಾಂತದಲ್ಲಿ ಈ ಪೃಥ್ವಿ ಏನಂದ್ರೆ ಈವ್ ಮತ್ತು ಆಡಮ್ ಅಂತಕ್ಕಂಥ ಇಬ್ಬರಿಂದ ಸೃಷ್ಟಿಯಾಗಿದೆ. ಅವರೇ ಪೂರ್ವಜರು. ಅಲ್ಲಿಂದ ಪ್ರತಿಯೊಂದು ಭಾಷೆಯು ಕೂಡ ತನ್ನದೇ ಆಗಿರ್ತಕ್ಕಂಥ ಒಂದು ಹಿನ್ನೆಲೆಯನ್ನು ಹೊಂದಿದೆ ಅಂತಕ್ಕಂಥದ್ದನ್ನ ಹೇಳಲಾಗುತ್ತೆ. ಆದ್ರೆ ಇಷ್ಟು ಈ ಒಂದು ಟಾಪಿಕ್ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇದು ಅರ್ಥ ಆಗಿದೆ ಅಂತೇಳಿ ಭಾವಿಸ್ತೀನಿ. ಮುಂದಿನ ಟಾಪಿಕ್ ಹೋಗ್ತಾ ಇದ್ದೀನಿ. ಯಾಕಂದ್ರೆ ಈ ಟಾಪಿಕ್ ಅಲ್ಲಿ ಅದ್ರ ಜೊತೆಗೆ ಭಾಷೆಯ ಒಂದು ಸ್ವಭಾವ ಅಂತ ಕೇಳ್ತಾರೆ, ಅಥವಾ ಸ್ವರೂಪ ಅಥವಾ ಲಕ್ಷಣಗಳಂತ ಕೇಳ್ತಾರೆ. ಅದೇನಂತ ಕೇಳ್ಬೋದು. ಭಾಷೆಯು ಯಾದೃಚ್ಛಿಕ ಧ್ವನಿ ಸಂಕೇತಗಳಿಂದ ಕೂಡಿದೆ ಅಂತಕ್ಕಂಥದ್ದು. ಯಾದೃಚ್ಛಿಕ ಅಂದ್ರೆ ಇಚ್ಛೆಗೆ ಅನುಗುಣವಾಗಿ ನಾವು ವ್ಯಕ್ತಪಡಿಸ್ತೀವಿ. ಈಗಾಗಲೇ ಭಾಷಾಶಾಸ್ತ್ರದಲ್ಲಿ ಹೇಳಿದ್ದದನ್ನೇ. ಒಂದು ಚಿತ್ತ ಸ್ಥಿತಿಯನ್ನ ವ್ಯಕ್ತಪಡಿಸಲು ನಾವು ಮಾಡಿರ್ತಕ್ಕಂಥ ಒಂದು ಪದ ಪ್ರಯೋಗವೇ ಭಾಷೆ ಅಂತಕ್ಕಂಥದ್ದನ್ನ ಮಾಟಿ ಅವ್ರು ಹೇಳಿದ್ರು. ಕಿಲ್ಲರ್ ಕೌಚ್ ಆಗಿರ್ಬೋದು. ಸೊ ಅದು ಪದಗಳೆಂಬ ನಾಣ್ಯಗಳ ಮೂಲಕ ಅಂತಕ್ಕಂಥ ಎಂತ ಅದ್ಭುತವಾಗಿರ್ತಕ್ಕಂಥ ಸ್ಟೇಟ್ಮೆಂಟ್ಸ್ ಗಳನ್ನ ಕೊಟ್ಟಿದ್ದಾರೆ. ನಮ್ಮ ಪ್ಲೇಟೋರ್ ಅವರಾಗಿರ್ಬೋದು, ರೈಟ್, ಬ್ಲ್ಯಾಕ್ ಮತ್ತು ಟ್ರೇಗರ್ ಅವರಾಗಿರ್ಬೋದು. ಸೊ ಸಾಕಷ್ಟು ಒಂದು ಭಾಷಾ ತಜ್ಞರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು. ಆ ಎಲ್ಲ ಸ್ಟೇಟ್ಮೆಂಟ್ ಗಳನ್ನ ನೋಡೋದಾದ್ರೆ ಒಟ್ಟಾರೆಯಾಗಿ ಧ್ವನಿ ಸಂಕೇತಗಳ ಒಂದು ವ್ಯವಸ್ಥೆಯಾಗಿದೆ. ಹಾಗೂ ಯಾದೃಚ್ಛಿಕ ಒಂದು ಪ್ರಯತ್ನವನ್ನು ಮಾಡ್ತೀವಿ ಇಲ್ಲಿ. ನಂತರ ನಿತ್ಯ ಭಾಷೆ ಅಂತಕ್ಕಂಥದ್ದು ನಿತ್ಯ ಪರಿವರ್ತನಶೀಲವಾದದ್ದು ಅಂತಕ್ಕಂಥದ್ದು. ಭಾಷೆಯು ಸಮಾಜದ ಸಂಪರ್ಕ ಸೇತುವೆಗೆ ಕಾರ್ಯನಿರ್ವಹಿಸುತ್ತದೆ. ಹೌದಾ? ಭಾಷೆ ಒಂದು ಸಮೂಹ ಅಥವಾ ಸಂಪರ್ಕ ಮಾಧ್ಯಮವಾಗಿದೆ ಅಂತಕ್ಕಂಥದ್ದು ನೋಡಿದ್ದೀವಿ. ಸೊ ಭಾಷೆ ಅಂತಕ್ಕಂಥದ್ದು ಏನಂದ್ರೆ ಗತಿಶೀಲವಾದದ್ದು, ನಿರಂತರವಾಗಿ ಏನಂದ್ರೆ ಸಾಕಷ್ಟು ಪರಿವರ್ತನೆಗೆ ಒಳಪಡ್ತದೆ ಅಂತಕ್ಕಂಥದ್ದು ನೋಡಿದ್ದೀವಿ. ಜೊತೆಗೆ ಮಾನವ ಮತ್ತು ಸಮಾಜದ ಏನಂದ್ರೆ ಮುಖ್ಯ ಒಂದು ಸೇತುವೆಯಾಗಿ ಕಾರ್ಯವನ್ನು ನಿರ್ವಹಿಸ್ತದೆ ಅಂತಕ್ಕಂಥದ್ದು ನೋಡಿದ್ದೀವಿ. ಈ ರೀತಿಯಾಗಿ ಸಾಕಷ್ಟು ಬರ್ತದೆ. ಜೊತೆಗೆ ಭಾಷೆ ಭಾವನಾವಾಹಕ ಅಂತಕ್ಕಂಥದ್ದನ್ನ ನೋಡಿದ್ದೀವಿ. ಸೊ ಇವೆಲ್ಲ ಸಾಕಷ್ಟು ಲಕ್ಷಣಗಳು ಬರ್ತದೆ. ಅದನ್ನು ಕೂಡ ನೋಡ್ತಕ್ಕಂಥ ಪ್ರಯತ್ನ ಮಾಡೋಣ. ಈ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗಿದ್ರೆ ಎರಡನೇ ಟಾಪಿಕ್ಗೆ ನಾನು ಹೋಗ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಅದು ಭಾಷಾ ಕೌಶಲ್ಯಗಳು. ಭಾಷಾ ಕೌಶಲ್ಯಗಳು ಇದು ಇಂಪಾರ್ಟೆಂಟ್. ಈಗಾಗಲೇ ಹಿಂದೆ ತಿಳ್ಕೊಂಡ್ರಿ ನೀವು ಹಿಂದಿನ ಸೆಷನ್ ಅಲ್ಲಿ. ಯಾವ್ದಂದ್ರೆ ದೈವ ಮೂಲ ಸಿದ್ಧಾಂತ ತಿಳ್ಕೊಂಡ್ರಿ, ಅನುಕರಣ ಸಿದ್ಧಾಂತ ತಿಳ್ಕೊಂಡ್ರಿ, ಉದ್ಗಾರವಾಚಕ ತಿಳ್ಕೊಂಡ್ರಿ, ಸಂಜ್ಞಾವಾದ, ನಾದ ಸಿದ್ಧಾಂತ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಯಾವ್ದಪ್ಪ ಅಂದ್ರೆ ಅದು ಶ್ರಮ ಪರಿಹಾರ ಸಿದ್ಧಾಂತ ಅಂತ ಒಂದು ಬರ್ತದೆ. ಯಾವ್ದ್ರಿ? ಶ್ರಮ ಪರಿಹಾರ ಸಿದ್ಧಾಂತ ಅಂತ ಒಂದು ಬರ್ತದೆ. ಇದು ಇಂಪಾರ್ಟೆಂಟ್. ಶ್ರಮ ಪರಿಹಾರ ಅಂದ್ರೆ ಮನುಷ್ಯ ಕೆಲಸ ಮಾಡ್ಬೇಕಾದ್ರೆ ಸಾಕಷ್ಟು ಧ್ವನಿಯನ್ನ ಹೊರಡಿಸ್ತಾನೆ. ಈಗ ಹೆಣ್ಮಕ್ಳು ಬಟ್ಟೆ ಒಗಿದಿರ್ತಕ್ಕಂಥ ಸಂದರ್ಭಗಳಲ್ಲಿ ಹಳ್ಳಿಗಳಲ್ಲಿ ನೋಡಿ. ಅದೇ ರೀತಿಯಾಗಿ ಗಂಡು ಮಗು ಅಥವಾ ಕುಸ್ತಿ ಪೈಲ್ವಾನ್ಸ್ ಕುಸ್ತಿ ಆಡ್ತಕ್ಕಂಥ ಸಂದರ್ಭದಲ್ಲಿ ನೋಡಿ, ಅಥವಾ ಭಾರವಾಗಿರ್ತಕ್ಕಂಥ ವಸ್ತುಗಳನ್ನ ಎತ್ತರ್ತಕ್ಕಂಥ ಸಂದರ್ಭದಲ್ಲಿ ನೋಡಿ, ಒಂದು ಸೌಂಡ್ ಏನಂದ್ರೆ ಹೊರಗಡೆ ಬರ್ತದೆ. ಅದನ್ನ ಶ್ರಮ ಪರಿಹಾರ ಸಿದ್ಧಾಂತ, ಇದರಿಂದ ಭಾಷೆ ವಿಕಾಸ ಆಗಿದೆ ಅಂತ ಕರೀತಾರೆ. ಇದನ್ನು ಕೂಡ ಟೀಕೆ ಮಾಡ್ತಾರೆ. ಯೋ, ಹೇ ಮತ್ತು ಹೋ ಸಿದ್ಧಾಂತ ಅಂತಕ್ಕಂಥದ್ದನ್ನ ಏನ್ ಮಾಡಿದ್ರೆ ಅಂದ್ರೆ ಟೀಕೆ ಮಾಡ್ತಾರೆ ಅಂತಕ್ಕಂಥ ನೋಡ್ಬೋದು. ಅಥವಾ ಯೋ, ಹೇ, ಹೋ ಅಂತಕ್ಕಂಥದ್ದನ್ನ ಇದನ್ನ ಕರೀತಾರೆ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ಇಲ್ಲಿ ಸಾಕಷ್ಟು ಒಂದು ನಾವು ಧ್ವನಿಯನ್ನ ಹೊರಡಿಸ್ತೀವಿ ಅಂತಕ್ಕಂಥದ್ದು ನೋಡ್ತಾ ಬರ್ತೀವಿ. ಸೊ ಇಲ್ಲಿ ಮುಂದಕ್ಕೆ ಹೋಗೋದಾದ್ರೆ ಹೇಳ್ತಾ ಇದ್ದೀನಿ ನಿಮಗೆ ಭಾಷಾ ಕೌಶಲ್ಯಗಳು ಅಂತ ಹೇಳಿ. ಈ ಭಾಷಾ ಕೌಶಲ್ಯಗಳಲ್ಲಿ ಎರಡು ನಾನು ಬೈಫರ್ಕೇಟ್ ಮಾಡ್ತೀನಿ. ಸೊ ಮೊದಲನೇ ಭಾಷಾ ಕೌಶಲ್ಯವನ್ನ ಏನಂತ ಕರಿತೀನಿ ಅಂದ್ರೆ ನಾನು ಒಂದು ಸ್ವೀಕೃತ ಕೌಶಲ್ಯ ಅಂತ ಕರಿತೀನಿ. ನಿಮ್ಮ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳ್ತಕ್ಕಂಥದ್ದು ಸ್ವೀಕೃತ ಕೌಶಲ್ಯ. ಎರಡನೇದು ಕಂಡು ಬರ್ತಕ್ಕಂಥದ್ದು ಯಾವ್ದಂದ್ರೆ ಅದು ಉತ್ಪಾದಕ ಕೌಶಲ್ಯ ಅಂತ ಕರಿತೀನಿ. ಉತ್ಪಾದಕ ಒಂದು ಕೌಶಲ್ಯ ಅಂತಕ್ಕಂಥದ್ದು. ಓಕೆ. ಸೊ ಸ್ವೀಕೃತ ಕೌಶಲ್ಯವನ್ನ ಇನ್ನೊಂದು ಹೆಸರಿನಲ್ಲಿ ಏನಂತ ಕರೀತಾರೆ ಅಂದ್ರೆ ಗ್ರಹಣ ಕೌಶಲ್ಯ ಅಂತ ಕರೀತಾರೆ. ಇದಕ್ಕೆ ಇನ್ನೊಂದು ಹೆಸರು. ಇವೆರಡು ಕೂಡ ಒಂದೇ ಸಿಮಿಲರ್ ಮೀನಿಂಗು. ಉತ್ಪಾದಕ ಕೌಶಲ್ಯಕ್ಕೆ ಇನ್ನೊಂದು ಹೆಸರು ಏನಪ್ಪಾ ಅಂದ್ರೆ ಅಭಿವ್ಯಕ್ತಿ ಕೌಶಲ್ಯ ಅಂತ ಕರೀತಾರೆ. ರೈಟ್. ಸೊ ಅಂದ್ರೆ ಹೆಂಗೆ ಕ್ವಶನ್ಸ್ ಕೇಳಿದ್ರು ಕೂಡ ನೀವು ಬರಿಬಹುದು ಇಲ್ಲಿ. ಸೊ ಇನ್ನೊಂದು ನೋಟ್ ಮಾಡ್ಕೊಳ್ಬೇಕು ಇಲ್ಲಿ ಏನಪ್ಪಾ ಅಂದ್ರೆ ಈ ಸ್ವೀಕೃತ ಮತ್ತು ಗ್ರಹಣ ಕೌಶಲ್ಯಗಳಲ್ಲಿ ಆವೋ ಅಂತಕ್ಕಂಥ ಫಾರ್ಮುಲಾ ನೆನಪಿಟ್ಟುಕೊಳ್ಳಿ. ಏನಂತೇಳಿ? ಆವೋ ಅಂತೇಳಿ. ಸೊ ಆವೋ ಅಂದ್ರೆ ಏನು? ಫಸ್ಟ್ ಒಂದು ಆಲಿಸುವುದು, ನಂತರಲ್ಲಿ ಎರಡನೇದು ಏನಪ್ಪಾ ಅಂದ್ರೆ ಓದುವುದು ಅಂತ ಹೇಳಿ. ಇವು ಏನ್ ಬರ್ತದೆ ಅಂದ್ರೆ ಆವೋ ಅಂತೇಳಿ ಫಾರ್ಮುಲಾ. ಇದು ಟ್ರಿಕ್ ಆಗಿರುತ್ತೆ. ನಿಮ್ಗೆ ಅನುಕೂಲ ಆದ್ರೆ ನೆನಪಿಟ್ಟುಕೊಳ್ಳಿ, ಇಲ್ಲಾಂದ್ರೆ ಚೇಂಜ್ ಮಾಡ್ಕೊಳ್ಳಿ. ಸೊ ಅವು ಇನ್ನು ಎರಡನೇದು ಅರ್ಥಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಅದು ಉತ್ಪಾದಕ ಕೌಶಲ್ಯಗಳಲ್ಲಿ ಬರ್ತದೆ. ಸೊ ಉತ್ಪಾದಕ ಕೌಶಲ್ಯಗಳಲ್ಲಿ ಫಾರ್ಮುಲಾ ಏನಂದ್ರೆ ಉಮಾಬಾ ಅಂತಕ್ಕಂಥದ್ದು ನೆನಪಿಟ್ಕೊಳ್ಳಿ. ಏನಂತ ಹೇಳಿ?
ಉಮಾಬಾ. ಟ್ರಿಕ್ ಏನು? ಉಮಾಬಾ, ಶಾರ್ಟ್ಕಟ್ ಟ್ರಿಕ್ ಇದು ಉಮಾಬಾ ಅಂತೇಳಿ. ಸೊ ಉತ್ಪಾದಕ ಕೌಶಲ್ಯ ಅಂದ್ರೆ ಇಲ್ಲಿ ಉಮಾ ಅಂದ್ರೆ ಹೆಸರು ನಿಮ್ಗೆ ಗೊತ್ತಾಗುತ್ತೆ, ಬಾ ಅಂತೇಳಿ. ಸೊ ಉ ಅಂದ್ರೆ ಉತ್ಪಾದಕ ಕೌಶಲ್ಯ, ಮಾ ಅಂದ್ರೆ ಮಾತುಗಾರಿಕೆ, ಬ ಅಂದ್ರೆ ಬರವಣಿಗೆ. ಸೊ ಮೊದಲನೇದು ಏನು ಬರ್ತದೆ? ಮಾತುಗಾರಿಕೆ, ಮಾತುಗಾರಿಕೆ ಕೌಶಲ್ಯ. ನಂತರದಲ್ಲಿ ಎರಡನೇದು ಬರ್ತಕ್ಕಂಥದ್ದು ಯಾವುದು? ಬರವಣಿಗೆ, ಬರವಣಿಗೆ. ಓಕೆ, ಸೊ ಎರಡು ಅಂಶಗಳು ಇಲ್ಲೂ ಕೂಡ ಬರ್ತಾ ಇದೆ. ಇಟ್ ಮೀನ್ಸ್ ಇವೆರಡನ್ನ ಏನಂತ ಕರಿತೀವಿ? ಉತ್ಪಾದಕ ಅಥವಾ ಅಭಿವ್ಯಕ್ತಿ ಕೌಶಲ್ಯ ಅಂತ ಕರಿತೀವಿ. ಇವೆರಡನ್ನ ಏನಂತ ಕರಿತಾ ಇದೀವಿ? ಆಲಿಸುವಿಕೆ ಮತ್ತು ಓದೋದನ್ನ ಸ್ವೀಕೃತ ಅಥವಾ ಗ್ರಹಣ ಕೌಶಲ್ಯ ಅಂತ ಕರಿತೀವಿ. ಇಲ್ಲಿ ಇನ್ನೊಂದು ಕ್ವಶನ್ಸ್ ಅನ್ನ ನಿಮಗೆ ಕೇಳ್ತಾನೆ ಪರೀಕ್ಷೆಯಲ್ಲಿ. ಸಮ್ ಟೈಮ್, ಇನ್ ಕೇಸ್ ಸಮ್ ಟೈಮ್ ಏನ್ ಮಾಡ್ತಾನೆ ಅಂದ್ರೆ ಇಲ್ಲಿ ಓದುವುದು ಕೂಡ ಬರುತ್ತೆ. ಇನ್ ಕೇಸ್ ಸಮ್ ಟೈಮ್ ಒಂದ್ ವೇಳೆ ಮೂರು ಒಂದರಲ್ಲೇ ಕೊಟ್ಟಿದ್ದ ಅಂದ್ರೆ, ಸರ್ ಇಲ್ಲಿ ಓದುವುದು ಯಾಕೆ ಬಂತು ಅಂತಕ್ಕಂಥದನ್ನ ನೀವು ಥಿಂಕ್ ಮಾಡಬೇಡಿ. ಡೈರೆಕ್ಟ್ ಆಗಿ ಮೂರು ಒಂದ್ ಕಡೆನೆ ಕೊಟ್ಟಿದ್ದ ಅನ್ಕೊಳ್ಳಿ. ಮಾತುಗಾರಿಕೆ, ಬರವಣಿಗೆ, ಓದುವುದು ಒಂದೇ ಲೈನಲ್ಲಿ ಕೊಟ್ಟಿದ್ದ, ಆಮೇಲೆ ಆಲಿಸುವಿಕೆ, ಓದುವಿಕೆ ಒಂದೇ ಲೈನ್ ಕೊಟ್ಟಿದ್ದ ಅಂದ್ರೆ ಇನ್ ಕೇಸ್ ಏನಾಗತ್ತಂದ್ರೆ ಓದೋದು ಕೂಡ ಸಮ್ ಟೈಮ್ ಅಂದ್ರೆ ಬರ್ತದೆ. ಇದು ಕೂಡ ನಾನು ಅನುಸೂಯ ಪೆರಿಗೆ ಅವ್ರ ಬುಕ್ ಅಲ್ಲಿ ಮಾತಾಡ್ತಿದ್ದೀನಿ. ಏನು ಡಿಪಾರ್ಟ್ಮೆಂಟ್ ಅವ್ರು ಸಜೆಸ್ಟ್ ಮಾಡಿದ್ದಾರೆ ಅದೇ ಬುಕ್ ಇಂದ ಇದನ್ನ ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಾ? ಆದ್ರೆ ಆಲ್ಮೋಸ್ಟ್ ಇದನ್ನ ಕೇಳಿದಾನೆ. ಸೊ ಇನ್ನೊಂದು ಅರ್ಥ ಮಾಡ್ಕೊಳ್ಬೇಕು, ಓದುವುದನ್ನ ಇನ್ನೊಂದು ರೀತಿಯಲ್ಲಿ ಇದಕ್ಕೆ ವಾಚನ ಅಂತ ಕರೀತಾನೆ. ವಾಚನ ಕೌಶಲ್ಯ ಅಂತ ಕೂಡ ಕೇಳಬಹುದು. ಓಕೆ, ಓದುಗಾರಿಕೆಯಲ್ಲಿ ಮತ್ತೆ ಸಾಕಷ್ಟು ವ್ಯತ್ಯಾಸಗಳು, ಅದು ಚೇಂಜಸ್ ಬರ್ತದೆ, ವಿಧಗಳು ಬರ್ತದೆ, ಪ್ರಕಾರಗಳು. ಸೂಕ್ಷ್ಮ ಓದಾಗಿರ್ಬೋದು, ಸ್ಥೂಲ ಓದಾಗಿರ್ಬೋದು, ಸೃಜನಶೀಲ ಓದು ಆಗಿರ್ಬೋದು, ವಿಮರ್ಶಾತ್ಮಕ ಓದು ಆಗಿರ್ಬೋದು, ಗಟ್ಟಿ ಓದು ಆಗಿರ್ಬೋದು, ಮೌನ ಓದು ಆಗಿರ್ಬೋದು. ಆ ಮೌನ ಓದಿನಲ್ಲಿ ಈಗ ಇಲ್ಲಿವರೆಗೆ ಏನಿದೆ ಎಲ್ಲ ಪ್ರಕಾರಗಳು, ಅದನ್ನ ಈಗ ಡಿಸ್ಕಷನ್ ಮಾಡ್ತೀನಿ ಅದ್ರ ಬಗ್ಗೆ. ಸೊ ಇಲ್ಲಿ ಆಲಿಸುವುದು, ಓದುವುದು ಗೊತ್ತಾಯ್ತು, ಉಮಾಬಾ ಗೊತ್ತಾಯ್ತು, ಮಾತುಗಾರಿಕೆ, ಬರವಣಿಗೆ. ಇನ್ ಕೇಸ್ ಸಮ್ ಟೈಮ್ ಅಷ್ಟೇ ಇದನ್ನ ಓದುವುದು ಅಂತಕ್ಕಂಥ ನೆನ್ಪಿಟ್ಕೊಳ್ಬೇಕು. ಸೊ ಇದು ಅರ್ಥ ಆಯ್ತು ಅನ್ಕೋತೀನಿ. ಇನ್ನು ಇಲ್ಲಿ ನೆಕ್ಸ್ಟ್ ಮುಂದಕ್ಕೆ ಹೋಗೋದಾದ್ರೆ ನಿಮ್ಗೆ ಹೇಳಿದೆ ನಾನು ಫಸ್ಟ್ ಒಂದು ಭಾಷಾ ಕೌಶಲ್ಯಗಳನ್ನ ಸೀರಿಯಲೈಸ್ ನೆನ್ಪಿಟ್ಕೊಳ್ಳೋದು ಯಾವುದು ಅಂತ ಕೇಳಿದ್ರೆ, ಅಮ್ಮ ಫಾರ್ಮುಲಾ ನೋಡಿ, ಅಮ್ಮ ಓ ಬಾ ಅಂತ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಅಮ್ಮ ಓ ಬಾ ಅಂತೇಳಿ. ಹಾಗಾದ್ರೆ ಫಸ್ಟ್ ಯಾವುದು? ಈಗಾಗಲೇ ಹೇಳಿದೀನಿ, ಯಾವ್ದ್ರೆ ಅದು? ಆಲಿಸುವಿಕೆ. ಸೀರಿಯಲೈಸ್ ನಮಗೆ ಗೊತ್ತಿರಬೇಕು. ಎರಡನೇದು ಮಾ ಅಂದ್ರೆ ಮಾತುಗಾರಿಕೆ. ಮೂರನೇದು ಓ ಅಂದ್ರೆ ಓದುವುದು. ಸೊ ನಾಲ್ಕನೇದು ಬ ಅಂದ್ರೆ ಬರೆಯುವುದು. ಇದು ಶಾರ್ಟ್ಕಟ್ ಟ್ರಿಕ್ ಆಗಿರುತ್ತೆ, ಇಲ್ಲಿ ಮೇಲೆ ಬರೆದಿರೋದು. ಓಕೆ, ಸೊ ಈ ಟ್ರಿಕ್ ಅನ್ನ ನೀವು ನೆನ್ಪಿಟ್ಕೊಂಡ್ರೆ ಗೊತ್ತಾಗುತ್ತೆ, ಸೀರಿಯಲೈಸ್ ಬರೀರಿ ಅಂತ ಹೇಳಿ. ಸೊ ಇಲ್ಲಿ ಮೊದಲನೇದಾಗಿ ಬರ್ತಕ್ಕಂಥದ್ದು ನಾನು ಬರ್ದೆ, ಯಾವುದು? ಆಲಿಸುವಿಕೆ ಅಂತಕ್ಕಂಥದ್ದು ಬರ್ದೆ. ಆಲಿಸುವಿಕೆ ಏನು? ಇದೊಂದು ಭಾಷಾ ಕೌಶಲ್ಯದ ಪ್ರಾಥಮಿಕ ಕೌಶಲ್ಯ ಅಂತ ಕರಿತೀವಿ. ಎಂತ ಕೌಶಲ್ಯ ಇದು? ಪ್ರಾಥಮಿಕ ಕೌಶಲ್ಯ. ಪ್ರಾಥಮಿಕ ಕೌಶಲ್ಯ. ಹಾಗೂ ಇದು ಉದ್ದೇಶಪೂರ್ವಕ ಮತ್ತು ಪ್ರಜ್ಞಾಪೂರ್ವಕವಾಗಿ ನಡೀತಕ್ಕಂಥ ಒಂದು ಪ್ರಕ್ರಿಯೆ. ಉದ್ದೇಶಪೂರ್ವಕ, ಪ್ರಜ್ಞಾಪೂರ್ವಕ ಮತ್ತು ಮಾನಸಿಕ ಕ್ರಿಯೆ. ಇದು ಪ್ರಜ್ಞಾಪೂರ್ವಕವಾಗಿ ನಡೆಯುವ ಮಾನಸಿಕ ಕ್ರಿಯೆ. ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಬಹುದು, ಇದನ್ನ ಅರ್ಥ ಮಾಡ್ಕೊಳ್ಳಿ. ಓಕೆ, ಎಂತೇಳಿ ಪ್ರಾಥಮಿಕ ಕೌಶಲ್ಯನೂ ಹೌದು, ಉದ್ದೇಶಪೂರ್ವಕ, ಪ್ರಜ್ಞಾಪೂರ್ವಕ, ಮಾನಸಿಕ ಕ್ರಿಯೆಗಳ ಮುಖಾಂತರ ಏನಾಗತ್ತಂದ್ರೆ ಆಲಿಸುವಿಕೆ ಅಂತಕ್ಕಂಥದ್ದು ನಡೆಯತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಇನ್ನು ಮಾತುಗಾರಿಕೆ ಅಂತಕ್ಕಂಥದ್ದನ್ನ ಈಗಾಗಲೇ ಹೇಳಿದೀನಿ, ಇದೊಂದು ಅಭಿವ್ಯಕ್ತಿ ಕೌಶಲ್ಯ. ಅಭಿವ್ಯಕ್ತಿ ಕೌಶಲ್ಯ. ತನ್ನ ಅಭಿಪ್ರಾಯಗಳನ್ನ, ಆಲೋಚನೆಗಳನ್ನ ಒಬ್ಬ ವ್ಯಕ್ತಿ ಏನ್ ಮಾಡ್ತಾರಂದ್ರೆ ಮಾತಿನ ಮೂಲಕ ವ್ಯಕ್ತಪಡಿಸ್ತಾನೆ ಅಂತಕ್ಕಂಥದ್ದು ನೋಡ್ತಾ ಬರ್ತೀವಿ. ಸೊ ಹೀಗಾಗಿ ಒಂದು ಭಾಷೆ ಏನ್ ಮಾಡುತ್ತಂದ್ರೆ ಸಮಾಜದ ನಡುವೆ ಸಂಪರ್ಕ ಸೇತುವೆಯಾಗಿ ಮಾತುಗಾರಿಕೆ ಕಾರ್ಯವನ್ನು ನಿರ್ವಹಿಸುತ್ತೆ. ಇನ್ನು ಓದುವಿಕೆ ಅಂತಕ್ಕಂಥದ್ದು ಇದು ಇಂಪಾರ್ಟೆಂಟ್. ಈಗಾಗಲೇ ಡಿಸ್ಕಷನ್ ಮಾಡಿದ್ದೀವಿ ಇದನ್ನ ಸ್ವೀಕೃತ ಅಥವಾ ಗ್ರಹಣ ಕೌಶಲ್ಯಗಳಲ್ಲಿ. ಇದು ಕೂಡ ಒಂದು ಮಾನಸಿಕ ಕ್ರಿಯೆನಾಗಿರ್ತದೆ. ಮಾನಸಿಕ ಕ್ರಿಯೆ ಅಂತಕ್ಕಂಥದ್ದು ಹಾಗೂ ಶಾಬ್ದಿಕ ಕ್ರಿಯೆ. ಹಾಗಾದ್ರೆ ಸರ್ ಮಾತುಗಾರಿಕೆ ಶಾಬ್ದಿಕ ಕ್ರಿಯೆ ಅಲ್ಲ? 100% ಅದು ಕೂಡ ಶಾಬ್ದಿಕ ಕ್ರಿಯೆನೆ. ಅಭಿವ್ಯಕ್ತಿ ಕೌಶಲ್ಯನೂ ಹೌದು, ಇದು ಕೂಡ ಅಭಿವ್ಯಕ್ತದಲ್ಲಿ ಬರ್ತದೆ. ಶಾಬ್ದಿಕ ಕ್ರಿಯೆ ಕೂಡ ಹೌದು ಮಾತುಗಾರಿಕೆ. ಓಕೆ, ಓದನ್ನು ಕೂಡ ನಾವು ಶಾಬ್ದಿಕವಾಗಿ ವ್ಯಕ್ತಪಡಿಸಬಹುದು, ಸಮ್ ಟೈಮ್ ಮೌನವಾಗಿ ಕೂಡ ಓದಬಹುದು, ತಪ್ಪಲ್ಲ. ಇನ್ನು ಬರೆಯೋದು ಅಂತಕ್ಕಂಥದ್ದು ನೋಡ್ತಾ ಬರ್ತೀವಿ. ಸೊ ಬರೆಯೋದು ಏನು ಬರ್ತದೆ, ಇದನ್ನ ಏನಂತ ಕರಿತೀವಿ ಅಂದ್ರೆ ಇದು ಭಾಷೆಯ ಮೂರ್ತ ರೂಪ ಅಂತ ಕರಿತೀವಿ. ಭಾಷೆಯ ಅಂತ ರೂಪ ಇದು ಮೂರ್ತ ರೂಪ ಅಂತ ಕರಿತೀವಿ. ಭಾಷೆಯ ಮೂರ್ತ ರೂಪ ಯಾವುದು ಅಂತ ಕೇಳಿದ್ರೆ ಅದು ಯಾವುದು? ಬರೆಯುವುದು ಅಂತಕ್ಕಂಥದ್ದು. ಇಲ್ಲಿ ಈ ಒಂದು ಚಾಪ್ಟರ್ ಅಲ್ಲಿ ಸಿಂಪಲ್ ಒಂದು ಅಂಶಗಳಿವೆ, ಇದನ್ನ ತಿಳ್ಕೊತಕ್ಕಂಥ ಪ್ರಯತ್ನವನ್ನ ನೀವು ಮಾಡಬೇಕು. ಈಗ ನೆಕ್ಸ್ಟ್ ಮೂರನೇ ಒಂದು ಟಾಪಿಕ್ ಹೋಗ್ತಕ್ಕಂಥ ಪ್ರಯತ್ನ ಮಾಡೋಣ. ಎಸ್, ಭಾಷಾ ಕಲಿಕೆ
ಭಾಷಾ ಕಲಿಕೆ ಮತ್ತು ಬೋಧನೆಯ ಮನೋವೈಜ್ಞಾನಿಕ ನಿಯಮಗಳು. ಮನೋವೈಜ್ಞಾನಿಕ ನಿಯಮಗಳು, ಭಾಷಾ ಕಲಿಕೆಯ ಮತ್ತು ಬೋಧನೆಯ ಮನೋವೈಜ್ಞಾನಿಕ ನಿಯಮಗಳು. ಇಲ್ಲಿ ಫಾರ್ಮುಲಾ ಏನಪ್ಪಾ ಅಂದ್ರೆ, ಟ್ರಿಕ್ ನೆನಪಿಟ್ಕೊಳ್ಳಿ, ಸೀನು ಅಪ್ಪ ಅಂತಕ್ಕಂಥ ನೆನಪಿಟ್ಕೊಳ್ಳಿ. ಸರ್ 4 ಬರ್ತದ ಅಂತಲ್ಲ, ಇನ್ನು ಸಾಕಷ್ಟು ಬರ್ತದೆ, ಬಟ್ ಇಲ್ಲಿ 4 ಇಂಪಾರ್ಟೆಂಟ್. ಸೀನು ಅಪ್ಪ ಅಂತೇಳಿ ಒಂದು ಫಾರ್ಮುಲಾ ನೆನಪಿಟ್ಕೊಳ್ಳಿ, ಅದರ ನಿಮ್ಗೆ ಹೇಳ್ತೀನಿ ನಾನು ಯಾವ ರೀತಿಯಾಗಿ ಬರುತ್ತೆ ಅಂತೇಳಿ. ಸೊ ಫಸ್ಟ್ ಒಂದು ಕಂಡು ಬರತಕ್ಕಂಥದ್ದು ಸಿದ್ಧತಾ ನಿಯಮ. ಎರಡನೇದು ಅನುಕರಣಾ ನಿಯಮ. ಮೂರನೇದು ಅಭ್ಯಾಸ ನಿಯಮ. ನಾಲ್ಕನೇದು ಪುನರ್ಬಲನ ನಿಯಮ ಅಂತೇಳಿ. ಎಸ್, ಇಲ್ಲಿ ಎಕ್ಸಾಂಪಲ್ ಏನ್ ಕ್ವಶನ್ ಕೇಳ್ತಾರೆ ಇದರ ಮೇಲೆ ಸಿರಿಯಲ್ ಗೊತ್ತಿರಬೇಕು. ಇಷ್ಟೇ ಅಲ್ಲ, ಇನ್ನೂ ಬರ್ತದೆ. ವಿಷಯವನ್ನ ಜೀವಂತ ಸನ್ನಿವೇಶದಲ್ಲಿ ಕಲಿಸ್ಬೇಕು ಅಂತಕ್ಕಂಥದ್ದು, ಭಾಷೆನ ಜೀವಂತ ಸನ್ನಿವೇಶದಲ್ಲಿ ಕಲಿಸ್ಬೇಕು, ಭಾಷೆಯನ್ನು ಏನ್ ಮಾಡ್ಬೇಕಂದ್ರೆ ಅನುಕ್ರಮಣಿಕವಾಗಿ ಕಲಿಸ್ಬೇಕು ಅಂತಕ್ಕಂಥದ್ದು, ಭಾಷೆಯನ್ನು ಕೆಲವು ವಿಧಾನಗಳನ್ನ ಬಳಸಿ ಕಳಿಸ್ಬೇಕಾಗತ್ತೆ ಅಂತಕ್ಕಂಥದ್ದು, ಅದನ್ನ ಹೇಳ್ತೀನಿ ನಾನು. ಸೊ ಬಟ್ ಇಷ್ಟು ಇಂಪಾರ್ಟೆಂಟ್ ಆಗತ್ತೆ. ಸಿದ್ಧತಾ ನಿಯಮ ಅಂತಕ್ಕಂಥದ್ದು ಇದು ಭಾಷೆ ಪ್ರಾರಂಭಗೊಳ್ಳಲು ಬೇಕಾಗತಕ್ಕಂಥ ಅಂಶಗಳು ಯಾವುದು ಅಂತ ಕೇಳಿದ್ರೆ ಅದು ಸಿದ್ಧತೆ ಮತ್ತು ಅನುಕರಣೆ. ನೆನ್ಪಿಟ್ಕೊಳ್ಳಿ, ಭಾಷಾ ಕೌಶಲ್ಯಗಳ ಪ್ರಾರಂಭ ಆಗುವುದು ಯಾವುದರಿಂದ? ಪ್ರಾರಂಭ ಆಗ್ತಕ್ಕಂಥದ್ದು ಯಾವುದರಿಂದ? ಸಿದ್ಧತಾ ನಿಯಮ ಮತ್ತು ಅನುಕರಣೆ. ಇನ್ ಕೇಸ್ ಸೊ ಸಿದ್ಧತೆ ಮತ್ತು ಅಭ್ಯಾಸ ಕೊಟ್ಟು ಅನುಕರಣೆ ಮತ್ತು ಅಭ್ಯಾಸ ಅಂತ ಕೊಟ್ಟಿದ್ರೆ ಅವಾಗ ಏನಾಗತ್ತಂದ್ರೆ ಅನುಕರಣ ನಿಯಮದಿಂದ ಪ್ರಾರಂಭ ಆಗಿ ಅಭ್ಯಾಸ ನಿಯಮದಿಂದ ಏನಂದ್ರೆ ಬಲಗೊಳ್ಳುವುದು. ಭಾಷಾ ಕಲಿಕೆ ಅಥವಾ ಕೌಶಲ್ಯಗಳು ಏನಾಗತ್ತಂದ್ರೆ ಬಲಗೊಳ್ಳುವುದು. ಓಕೆ, ಯಾವ ರೀತಿಯಿಂದ ಪ್ರಾರಂಭ ಆಗುತ್ತೆ? ಅನುಕರಣೆಯಿಂದ ಪ್ರಾರಂಭ ಆಗತ್ತೆ. ಯಾವ್ದಿಂದ ಬಲಗೊಳ್ಳುತ್ತೆ? ಅಭ್ಯಾಸದಿಂದ ಬಲಗೊಳ್ಳುತ್ತೆ. ಹಾಗಾದ್ರೆ ಪುನರ್ಬಲ ಏನ್ ಮಾಡುತ್ತೆ? ಇದು ಭಾಷೆನ ಸ್ಥಿರಗೊಳಿಸುತ್ತೆ. ಭಾಷೆನ ಏನ್ ಮಾಡಿಸುತ್ತೆ? ಇದು ಸ್ಥಿರಗೊಳಿಸುತ್ತೆ. ಇದನ್ನ ಸಿಂಪಲ್ ಆಗಿ ತಿಳ್ಕೊಳ್ಬೇಕು. ಹಾಗಾದ್ರೆ ಇಲ್ಲಿ ಅನುಕರಣವಾದ ಈಗಾಗಲೇ ತಿಳ್ಕೊಂಡಿದೆ, ಲಿಬ್ನಿಜ್ ಇದರ ಪಿತಾಮಹ ಅಂತಕ್ಕಂಥದ್ದು. ಅನುಕರಣೆ ಮತ್ತು ಅಭ್ಯಾಸ ಒಂದು ಲೈನಲ್ಲಿ ಕೊಡ್ತಾನೆ, ಇದನ್ನ ಪ್ರಾರಂಭ ಆಗತ್ತೆ, ಇಲ್ಲಿ ಬಲಗೊಳ್ಳುತ್ತೆ. ಓಕೆ, ಒಂದ್ ವೇಳೆ ಅಭ್ಯಾಸನೇ ಕೊಟ್ಟಿಲ್ಲ ಅನ್ಕೊಳ್ಳಿ, ಅವಾಗ ಸಿದ್ಧತೆ ಅನುಕರಣೆ ಇರ್ತದೆ. ಭಾಷಾ ಕೌಶಲ್ಯಗಳು ಅಥವಾ ಭಾಷಾ ಕಲಿಕೆ ಪ್ರಾರಂಭದ ಬಗ್ಗೆ ಕೇಳ್ತಾನೆ ಪ್ರಶ್ನೆ. ಇದನ್ನ ಅರ್ಥ ಮಾಡ್ಕೊಳ್ತಕ್ಕಂಥದ್ದು. ಇದು ಕ್ಲಿಯರ್ ಆಯ್ತಾ? ಸೀನು ಅಪ್ಪ ಅಂತೇಳಿ ಫಾರ್ಮುಲಾ ಬರ್ತದೆ. ಸಿ ಅಂದ್ರೆ ಸಿದ್ಧತೆ ನಿಯಮ, ಅನುಕರಣೆ, ಅಭ್ಯಾಸ, ಪುನರ್ಬಲ. ಇನ್ನೊಂದು ಇದ್ರ ಬಗ್ಗೆ ಹೇಳಿದವರು ಯಾರಂದ್ರೆ ಥಾರ್ನ್ಡೈಕ್. ಪ್ರಯತ್ನ ಪ್ರಮಾದ ಕಲಿಕೆ ಅಂತ ಕರಿತೀವಿ, ಅಥವಾ ಸ್ಕಾಲಿತ್ಯ. ಪ್ರಯತ್ನ ಮತ್ತು ಸ್ಕಾಲಿತ್ಯ ಕಲಿಕೆ ಅಂತ ಕರಿತೀವಿ. ಪ್ರಯತ್ನ ಮತ್ತು ಏನು ಸ್ಕಾಲಿತ್ಯ ಕಲಿಕೆ ಅಂತ ಕರಿತೀವಿ. ಕಲಿಕಾ ನಿಯಮಗಳ ಬಗ್ಗೆ ತಿಳಿಸ್ಕೊಡ್ತಾರೆ, ಈಗಾಗಲೇ ನಿಮ್ಗೆ ಗೊತ್ತಿದೆ. ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಅಂತೇಳಿ ಇವ್ರನ್ನ ಕರಿತೀವಿ. ಯಾರನ್ನ? ಥಾರ್ನ್ಡೈಕ್ ಅವರನ್ನ. ಜೊತೆಗೆ ಪ್ರಯತ್ನ ಪ್ರಮಾದ ಕಲಿಕೆಯ ಪ್ರತಿಪಾದಕರು ಕೂಡ ಹೌದು. ಅದ್ರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟು ಇವರು ಏನಂತ ಹೇಳಿದ್ರು, ಸಮಾನ ಮೂಲಾಂಶಗಳ ವಾದದ ಬಗ್ಗೆ ಕೂಡ ಥಾರ್ನ್ಡೈಕ್ ಅವರು ತಿಳಿಸ್ಕೊಡ್ತಾರೆ ಅಂತಕ್ಕಂಥದ್ದು. ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಸಿದ್ಧಾರ್ಥ ನಿಯಮ, ಅನುಕರಣ ನಿಯಮ, ಅಭ್ಯಾಸ ನಿಯಮ, ಪುನರ್ಬಲ ನಿಯಮ ಇಂಪಾರ್ಟೆಂಟು. ಇದಲ್ಲದೆ ಭಾಷೆನ ಜೀವಂತ ಸನ್ನಿವೇಶದಲ್ಲಿ ಕಲಿಸಬೇಕಾಗತ್ತೆ. ಯಾಕಂದ್ರೆ ಜೀವಂತ ಸನ್ನಿವೇಶದಲ್ಲಿ ಕಲಿಸಿದ್ರೆ ಆತನಿಗೆ ಅವಕಾಶಗಳಿರುತ್ತೆ, ಆತನಿಗೆ ಮಾತನಾಡ್ಲಿಕ್ಕೆ, ಅದನ್ನ ಸರಿಪಡಿಸಲಿಕ್ಕೆ. ಹಾಗಾಗಿ ಮಗು ತಪ್ಪು ಮಾಡಬೇಕು, ತಪ್ಪುಗಳನ್ನ ತಿದ್ದಲಿಕ್ಕೆ ಸಾಕಷ್ಟು ಅವಕಾಶ ಇರ್ತದೆ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೊಳ್ಬೇಕು. ಇನ್ನು ಅನುಕ್ರಮಣಿಕವಾಗಿ ಕಲಿಸಬೇಕು. ಅನುಕ್ರಮಕ್ಕೆ ಸರಳದಿಂದ ಸಂಕೀರ್ಣ ಹೋಗ್ಬೇಕು, ಗೊತ್ತಿರೋ ವಿಷಯದಿಂದ ಗೊತ್ತಿಲ್ಲದ ಕಡೆಗೆ ಹೋಗ್ಬೇಕು. ಇನ್ನು ಭಾಷೆನ ಯಾವಾಗಲೂ ವಾಕ್ಯದ ಮುಖಾಂತರ ಕಲಿಸ್ಬೇಕು. ವಾಕ್ಯ ಪದ್ಧತಿನ ಬಳಸಬೇಕೆ ಹೊರತು ಬಿಡಿಬಿಡಿಯಾಗಿ ಕಲಿಸಬಾರ್ದು. ನಾವು ವಾಕ್ಯನ ಕಲಿಸೋದ್ರ ಮುಖಾಂತರ ನಂತರದಲ್ಲಿ ಅರ್ಥವನ್ನ ಗ್ರಹಿಸ್ತಕ್ಕಂಥ ಪ್ರಯತ್ನ ಮಾಡ್ತೇವೆ. ಅರ್ಥಬದ್ಧವಾಗಿ ಕಲಿಸ್ಬೇಕು. ಇನ್ನು ಮೊದಲು ಯಾವಾಗಲೂ ನೀವು ಏನ್ ಮಾಡ್ತೀರಿ ಅಂದ್ರೆ ಮಾತೃಭಾಷೆಯನ್ನು ಕಲಿಸ್ತೀವಿ. ನಮ್ಮ ಮಾತೃಭಾಷೆ ಕನ್ನಡ. ಸೊ ಕನ್ನಡ ಭಾಷೆಯನ್ನ ಮೊದಲು ಕಲಿಸಬೇಕು ಅಂತಕ್ಕಂಥದ್ದು ಈಗಾಗಲೇ ಗೋಕಾಕ್ ವರದಿ ಆಗಿರ್ಬೋದು, ಬರಗೂರು ರಾಮಚಂದ್ರಪ್ಪ ಅವರ ವರದಿ ಆಗಿರ್ಬೋದು, ಹಾಗೂ ಕೊಠಾರಿ ಕಮಿಷನ್ ಆಗಿರ್ಬೋದು, ಸುಪ್ರೀಂ ಕೋರ್ಟ್ನ ಒಂದು ತೀರ್ಪು ಆಗಿರ್ಬೋದು, ಹೈಕೋರ್ಟ್ನ ತೀರ್ಪು ಏನು ಹೇಳಿದೆ ಅಂತಕ್ಕಂಥದ್ದು ಈಗಾಗಲೇ ಡೆಪ್ತ್ ಆಗಿ ಡಿಸ್ಕಷನ್ ಮಾಡಿದ್ದೀನಿ. ಸೊ ಅದನ್ನ ನೀವು ನೋಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡಬೇಕು. 3 ಅವರ್ ಸೆಷನ್ ಅಲ್ಲಿ ನಾನು ಮಾಡಿದ್ದೀನಿ. ಆದ್ರೆ ಇಲ್ಲಿ ಇಂಪಾರ್ಟೆಂಟ್ ಮಾತ್ರ ಶಾರ್ಟ್ ಕಟ್ ಒಂದು ನಿಮಗೆ ಹೇಳ್ತಕ್ಕಂಥ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ಇಷ್ಟೇ ಇಲ್ಲಿ ಇಂಪಾರ್ಟೆಂಟ್. ಅಂದ್ರೆ ಈ ಮಿಕ್ಕಿದೆಲ್ಲ ನಾನು ಹೇಳಿದ್ಮೇಲೆ ಅವು ಬರಬೇಕು, ಮತ್ತೆ
ಆದ್ರೆ ಇಲ್ಲಿ ನಾನು ಪರೀಕ್ಷಾ ದೃಷ್ಟಿಕೋನದಿಂದ ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಮುಂದಿನ ಟಾಪಿಕ್ ಹೋಗೋಣ. ಎಸ್, ಭಾಷಾ ಬೋಧನೆಯ ನಿರ್ದಿಷ್ಟ ಉದ್ದೇಶಗಳು. ಭಾಷಾ ಬೋಧನೆಯ ನಿರ್ದಿಷ್ಟ ಉದ್ದೇಶಗಳು ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕು. ಸೊ ಇಲ್ಲಿ 3 ಉದ್ದೇಶಗಳು ಬರ್ತದೆ. ಮೊದಲನೇದು ಅರ್ಥಗ್ರಹಿಕೆ ಅಂತ ಬರ್ತದೆ. ಅರ್ಥಗ್ರಹಿಕೆ. ಸೊ ಇದು ಏನನ್ನ ಒಳಗೊಂಡಿದೆ ಅಂದ್ರೆ ಜ್ಞಾನ ಮತ್ತು ತಿಳುವಳಿಕೆಯನ್ನು ಒಳಗೊಂಡಿದೆ. ಜ್ಞಾನ ಮತ್ತು ತಿಳುವಳಿಕೆ. ಅರ್ಥಗ್ರಹಿಕೆ ಅಂದ್ರೆ ವಿಷಯವನ್ನ ಓದ್ತಿರ್ತಕ್ಕಂಥ ಸಂದರ್ಭದಲ್ಲಿ ಅರ್ಥವನ್ನು ಗ್ರಹಿಸಬೇಕು. ವಾಕ್ಯದ ಪ್ರತಿಯೊಂದು ಶಬ್ದದ ಅರ್ಥವನ್ನು ತಿಳಿದುಕೊಳ್ಳೋದ್ರ ಮುಖಾಂತರ, ವಿಷಯಾಂಶವನ್ನು ತಿಳಿಸಿಕೊಳ್ಳೋದ್ರ ಮುಖಾಂತರ ಅದನ್ನ ಏನ್ ಮಾಡ್ಬೇಕಂದ್ರೆ ನೈಜ ಸನ್ನಿವೇಶದಲ್ಲಿ ಬಳಸುವಂತಿರ್ಬೇಕು ಅಂತಕ್ಕಂಥ ನೋಡ್ತಾ ಬರ್ತೀವಿ. ಸೊ ಅರ್ಥಗ್ರಹಿಕೆ. ಎರಡನೇದು ಅಭಿವ್ಯಕ್ತಿ ಅಂತ ಬರ್ತದೆ. ಅಭಿವ್ಯಕ್ತಿ, ತಾನು ತಿಳಿದುಕೊಂಡಿರ್ತಕ್ಕಂತಹ ಅಥವಾ ಪಡೆದುಕೊಂಡಿರ್ತಕ್ಕಂತಹ ಜ್ಞಾನವನ್ನ ಮಾತಿನ ಮೂಲಕವಾಗಲಿ, ಬರಹದ ಮೂಲಕವಾಗಲಿ, ಅಥವಾ ನಟನೆಯ ಮೂಲಕವಾಗಲಿ, ಅಥವಾ ನಾಟಕ ಅಭಿನಯದ ಮೂಲಕವಾಗಲಿ ವ್ಯಕ್ತಪಡಿಸುವುದೇ ಅಭಿವ್ಯಕ್ತಿ ಅಂತಕ್ಕಂಥದ್ದು ನೋಡ್ತಾ ಬರ್ತೀವಿ. ಇದು ಅಭಿವ್ಯಕ್ತಿ ಅಂತಕ್ಕಂಥದ್ದು. ಇನ್ನು ಥರ್ಡ್ ಒನ್ ಕಂಡು ಬರ್ತಕ್ಕಂಥದ್ದು ರಸಾನುಭವ ಅಂತ ಬರ್ತದೆ. ರಸಾನುಭವ ಕೇವಲ ಅರ್ಥಗ್ರಹಿಕೆ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ. ತಾನು ಓದ್ತಿರ್ತಕ್ಕಂಥ ವಿಷಯದಲ್ಲಿ ಅಥವಾ ವಸ್ತುವಿನ ಮೇಲೆ ಅಥವಾ ವ್ಯಕ್ತಿಯ ಬಗ್ಗೆ ಅಲ್ಲಿ ಕೇವಲ ಅರ್ಥವನ್ನು ಗ್ರಹಿಸುವುದಷ್ಟೇ ಅಲ್ಲ, ಆ ವಿಷಯದ ಗುಣವನ್ನು ತಿಳ್ಕೊಳ್ಬೇಕು. ಆ ವಿಷಯ ಯಾವುದ್ರ ಸಲುವಾಗಿ ಹೇಳ್ತಾ ಇದ್ರೆ ಅದರ ಗುಣ ಇಂಪಾರ್ಟೆಂಟು, ನಂತರದಲ್ಲಿ ಸ್ವಭಾವ ಇಂಪಾರ್ಟೆಂಟು, ಸೌಂದರ್ಯ ಇಂಪಾರ್ಟೆಂಟು, ಆಮೇಲೆ ರಸಗಳನ್ನ ತಿಳ್ಕೊಳ್ತಕ್ಕಂಥದ್ದು. ಸೊ ಇವೆಲ್ಲವನ್ನ ತಿಳ್ಕೊಳ್ಳೋದಕ್ಕೆ ಏನಂತ ಕರಿತೀವಿ? ರಸಾನುಭವ ಅಂತ ಕರಿತೀವಿ. ಸೌಂದರ್ಯ ಪ್ರಜ್ಞೆ ಮತ್ತು ರಸಾನುಭವ ಅಂತಕ್ಕಂಥ ಒಂದು ಪ್ರಮುಖ ಭಾಷಾ ಒಂದು ಸಾಮರ್ಥ್ಯ ಬರ್ತದೆ. ಭಾಷೆಯ ಒಂದು ಪ್ರಮುಖ ಗುಣ ಬರ್ತದೆ. ನಾವು ಗದ್ಯ ಮತ್ತು ಪದ್ಯ ಬೋಧನೆ ಮಾಡಬೇಕಾದ್ರೆ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈ 3 ಅಂಶಗಳನ್ನ ನಾವೇನಂತ ಕರಿತೀವಿ? ಭಾಷಾ ಬೋಧನೆಯ ನಿರ್ದಿಷ್ಟ ಉದ್ದೇಶಗಳು ಅಂತ ಕರಿತೀವಿ. ನೆಕ್ಸ್ಟ್ ಮುಂದಿನ ಟಾಪಿಕ್ ಹೋಗೋಣ. ಎಸ್, ಭಾಷಾ ಬೋಧನೆಯ ಪದ್ಧತಿಗಳು ಅಂತಕ್ಕಂಥದ್ದು. ಭಾಷಾ ಬೋಧನೆಯ ಪದ್ಧತಿಗಳು. ಸೊ ಇಲ್ಲೂ ಕೂಡ 2 ಕ್ಯಾಟಗರಿಗಳು ಬರ್ತದೆ. ಮೊದಲನೇದು ಸಾಂಪ್ರದಾಯಿಕ ಒಂದು ಬೋಧನಾ ಪದ್ಧತಿ ಅಂತ ಬರ್ತದೆ. ಸಾಂಪ್ರದಾಯಿಕ. ಎರಡನೇದು ಕಂಡು ಬರ್ತಕ್ಕಂಥದ್ದು ಅದು ಆಧುನಿಕ ಭಾಷಾ ಬೋಧನಾ ಪದ್ಧತಿ ಅಂತ ಬರ್ತದೆ. ಫಸ್ಟ್ ಒಂದು ಸಾಂಪ್ರದಾಯಿಕದಲ್ಲಿ ಯಾವೆಲ್ಲ ಬರ್ತವೆ ಅಂತಕ್ಕಂಥದ್ದನ್ನ ತಿಳ್ಕೊಳ್ಳೋಣ. ಸಾಂಪ್ರದಾಯಿಕದಲ್ಲಿ ಬರ್ತಕ್ಕಂಥದ್ದು ಸಾಂಪ್ರದಾಯಿಕದಲ್ಲಿ ಕಥನ ಪದ್ಧತಿ ಅಂತ ಬರ್ತದೆ. ಕಥನ ಪದ್ಧತಿ. ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು ನಾಟಕ ಅಭಿನಯ ಪದ್ಧತಿ ಅಂತ ಬರುತ್ತದೆ. ನಾಟಕ ಅಭಿನಯ ಪದ್ಧತಿ. ಥರ್ಡ್ ಒನ್ ಉಪನ್ಯಾಸ ಪದ್ಧತಿ. ಉಪನ್ಯಾಸ ಪದ್ಧತಿ. ನೆಕ್ಸ್ಟ್ ಇನ್ನು ಫೋರ್ತ್ ಒನ್ ಪ್ರಶ್ನೋತ್ತರ ಪದ್ಧತಿ. ಲಾಸ್ಟ್ 2 ಇಂಪಾರ್ಟೆಂಟು. ಅದು ಅನುಗಮನ ಪದ್ಧತಿ ಇಂಡಕ್ಟಿವ್ ಮೆಥಡ್ ಮತ್ತು ಡಿಡಕ್ಟಿವ್ ಮೆಥಡ್ ಅಂತ ಕರಿತೀವಿ. ನಿಗಮನ ಪದ್ಧತಿ. ಸೊ ಇಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಬರ್ತದೆ. ಸಾಂಪ್ರದಾಯಿಕ ಬೋಧನಾ ಪದ್ಧತಿಗಳಲ್ಲಿ ಎಷ್ಟು ಪದ್ಧತಿಗಳು ಬರ್ತವೆ ಅಂದ್ರೆ 6 ಪದ್ಧತಿಗಳು. ಈ ಕೆಳಗಿನವುಗಳಲ್ಲಿ ಯಾವುದು ಸಾಂಪ್ರದಾಯಿಕ ಬೋಧನಾ ಪದ್ಧತಿಯಲ್ಲಿ ಸೇರಿಲ್ಲ ಅಂತಕ್ಕಂಥದ್ದನ್ನ ಕೇಳ್ದ ಅನ್ಕೊಡಿ. ಫಾರ್ ಎಕ್ಸಾಂಪಲ್ ಕಥನ ಕೊಟ್ಟಿರ್ತಾನೆ, ನಾಟಕ ಕೊಟ್ಟಿರ್ತಾನೆ, ಉಪನ್ಯಾಸ ಕೊಟ್ಟು ಒಂದು ಸ್ವಯಂ ಬೋಧನಿ ಉಪಕರಣಗಳ ಪದ್ಧತಿ ಅಂತ ಕೊಟ್ಟ, ಅಥವಾ ಹ್ಯೂರಿಸ್ಟಿಕ್ ಮೆಥಡ್ ಅಂತ ಕೊಟ್ಟ, ಅಥವಾ ಅನ್ವೇಷಣಾ ಪದ್ಧತಿ ಅಂತ ಕೊಟ್ಟ, ಅಥವಾ ಮಾಂಟೆಸರಿ ಪದ್ಧತಿ ಅಂತ ಕೊಟ್ಟ.
ಅಥವಾ ಡಾಲ್ಟನ್ ಪದ್ಧತಿ ಅಂತ ಕೊಟ್ಟ. ಸೊ ಅವಾಗ ನೀವು ಅದನ್ನ ಗುರುತಿಸ್ಬೇಕಾಗತ್ತೆ. ಇದನ್ನು ಕೇಳ್ಬೋದು, ಅದನ್ನು ಕೇಳ್ಬೋದು. ಕಥನ ಪದ್ಧತಿ ಅಂದ್ರೆ ಪ್ರಾರಂಭಿಕ ಹಂತದಲ್ಲಿ, ಎಲ್ಲಿ ಬಾಲ್ಯದಲ್ಲಿ ಕಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಎಲ್ಲರಿಗಿಂತ ಪರಿಣಾಮಕಾರಿಯಾಗಿರ್ತಕ್ಕಂಥ ವಿಧಾನ ಯಾವುದಂದ್ರೆ ಕಥನ ಪದ್ಧತಿ. ಕತೆ ಹೇಳುವುದು ಕೇಳುವುದು ಅಂದ್ರೆ ಮಕ್ಕಳಿಗೆ ಬಲು ಇಷ್ಟ. ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆಯನ್ನ ಹೇಳ್ತಕ್ಕಂಥ ಪ್ರಯತ್ನ ಮಾಡಿದ್ರೆ ಆದರ್ಶ ಮೌಲ್ಯಗಳನ್ನ ಮಗು ತನ್ನ ಜೀವನದಲ್ಲಿ ಅಳವಡಿಸಿಕೊಡ್ತಾ ಇರ್ತದೆ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕು. ಹೀಗಾಗಿ ಈ ಒಂದು ಕಥನ ಪದ್ಧತಿ ಪ್ರೈಮರಿ ಸ್ಕೂಲ್ಸ್ಗಳಿಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗತ್ತೆ. ಇನ್ನು ನಾಟಕಾಭಿನಯ ಅಂತಕ್ಕಂಥದ್ದು ಈಗಾಗಲೇ ಹೇಳಿದ್ದೀನಿ, ಒಬ್ಬ ವ್ಯಕ್ತಿ ತಾನು ತಿಳಿದುಕೊಂಡಿರ್ತಕ್ಕಂಥ ವಿಷಯ ವಸ್ತುವನ್ನ ಭಾವನೆಗಳ ಮುಖಾಂತರ ವ್ಯಕ್ತಪಡಿಸ್ತಾನೆ. ಅದು ನಾಟಕಾಭಿನಯ ಮುಖಾಂತರ ಗೊತ್ತಾಗತ್ತೆ. ಈಗ ಸತ್ಯ ಹರಿಶ್ಚಂದ್ರ ನಾಟಕವನ್ನು ವ್ಯಕ್ತಪಡಿಸಿ ಅಲ್ಲಿ ಏನಾಗುತ್ತೆ, ಮಗು ಸತ್ಯವನ್ನ ಕಂಡುಕೊಳ್ತಕ್ಕಂಥ ಪ್ರಯತ್ನ ಮಾಡುತ್ತೆ. ಸೊ ಈಗ ನಾಟಕಾಭಿನಯ ಇತಿಹಾಸದ ಸಾಕಷ್ಟು ಘಟನೆಗಳನ್ನ ನಾವು ನಾಟಕಾಭಿನಯ ಮುಖಾಂತರ ಮಾಡಿ ತೋರಿಸ್ತೀವಿ. ಒಂದು ಬಾರಿ ಕ್ವಶನ್ ಆಗಿದೆ ಇದು ಕೂಡ, ಇತಿಹಾಸದಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಇನ್ನು ಉಪನ್ಯಾಸ ಪದ್ಧತಿ ಪ್ರಸ್ತುತವಾಗಿ ತನ್ನ ವ್ಯಾಲ್ಯೂ ಕಳ್ಕೊಂಡಿದೆ. ಉಪನ್ಯಾಸ ಪದ್ಧತಿ ಇದನ್ನ ನಾವು ಪ್ರಾಥಮಿಕ ಶಾಲಾ ಹಂತದಲ್ಲಿ ವಿದ್ಯಾರ್ಥಿಗಳಿಗೆ ಬಳಕೆ ಮಾಡಲೇಬಾರದು. ಆದ್ರೆ ಉನ್ನತ ಹಂತಕ್ಕೆ ಹೋದಾಗ ಇಲ್ಲಿ ಯಾವುದೇ ಒಂದು ವಿಷಯವನ್ನು ತೆಗೆದುಕೊಂಡು ಶಿಕ್ಷಕ ವಿಷಯ ವಿವರಣೆಯನ್ನ ಮಾಡ್ತಾನೆ. ವಿಷಯ ವಿವರಣೆಯನ್ನ ಮಾಡೋದ್ರ ಮುಖಾಂತರ ವಿದ್ಯಾರ್ಥಿಗಳ ಒಂದು ಕಲಿಕೆಯನ್ನು ಗಟ್ಟಿಗೊಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾನೆ. ಆದ್ರೆ ಇದು ಪ್ರಸ್ತುತವಾಗಿ ಇದನ್ನ ನಾವು ಏನ್ ಮಾಡಿದ್ವಿ ಅಂದ್ರೆ ಗಮನಕ್ಕೆ ಇಟ್ಟಿಲ್ಲ ಅಂತಕ್ಕಂಥದನ್ನ ಅರ್ಥ ಮಾಡ್ಕೊಳ್ಬೇಕು. ನೆಕ್ಸ್ಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೋತ್ತರ ಪದ್ಧತಿ ಅಂತ ಬರ್ತದೆ. ಸೊ ಪ್ರಶ್ನೋತ್ತರ ಪದ್ಧತಿಯ ಪಿತಾಮಹ ಯಾರು ಅಂತ ಕೇಳಿದ್ರೆ ಇಂಪಾರ್ಟೆಂಟ್ ಬರ್ತಾರೆ ಇಲ್ಲಿ. ಯಾರು? ಸಾಕ್ರೆಟಿಸ್. ಗ್ರೀಕ್ ದೇಶದ ಸಾಕ್ರೆಟಿಸ್ ಅವರು ಮೊದಲ ಬಾರಿಗೆ ಏನ್ ಮಾಡ್ತಾರೆ ಅಂದ್ರೆ ಇದನ್ನ ಬಳಸ್ತಾರೆ. ಹೀಗಾಗಿ ಇವ್ರ ಹೆಸರಿನಿಂದ ಇದನ್ನ ಸಾಕ್ರೆಟಿಸ್ ಪದ್ಧತಿ ಅಂತಾನೆ ಕರಿತೀವಿ. ಅಂದ್ರೆ ವಿದ್ಯಾರ್ಥಿಗೆ ಪಾಠವನ್ನ ಬೋಧನೆ ಮಾಡೋದ್ರ ಮುಖಾಂತರ ನಾವೇನ್ ಮಾಡ್ತೀವಿ ಅಂದ್ರೆ ಪ್ರಶ್ನೆಗಳನ್ನ ಕೇಳ್ತಾ ಮುಂದಕ್ಕೆ ಸಾಕ್ತಿವಿ ಅಂತಕ್ಕಂಥದ್ದು ಪ್ರಶ್ನೋತ್ತರ ಪದ್ಧತಿ. ಅದು ಪ್ರಶ್ನೆಗಳನ್ನ ಹೆಂಗ್ ಕೇಳಬೇಕು, ಹೆಂಗ್ ಬೇಕಾದ್ರೂ ಕೇಳಕ್ ಬರಲ್ಲ. ಇಲ್ಲಿ ಮತ್ತೆ 3 ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಬರ್ತದೆ. ಎಂತ ಬೆಳವಣಿಗೆ ಪ್ರಶ್ನೆಗಳಾಗಿರ್ಬೋದು, ಪರಿಚಯಾತ್ಮಕ ಪ್ರಶ್ನೆಗಳಾಗಿರ್ಬೋದು ಮತ್ತು ಅರ್ಥಗ್ರಹಿಕೆ ಪ್ರಶ್ನೆಗಳಾಗಿರ್ಬೋದು. ಈ ರೀತಿಯಾಗಿ ಪ್ರಶ್ನೆಯನ್ನ ಟೀಚರ್ ಏನ್ ಮಾಡ್ತಾರೆ ಅಂದ್ರೆ ಕೇಳ್ತಾ ಆ ವಿಷಯವನ್ನ ಡೆವಲಪ್ ಮಾಡ್ತಾ ಹೋಗ್ತಾನೆ. ಯಾವ ರೀತಿಯಾಗಿ ನೀವು ಹರ್ಬಾಟ್ ಅವರ ಪಂಚಸೋಪಾನ ತತ್ವಗಳನ್ನ ನೋಡಿದಿರಿ. ಪೀಠಿಕೆ ಉದ್ದೇಶ ಕಥನ ಆದ್ಮೇಲೆ ಬೆಳವಣಿಗೆ ಅಂತ ಬರ್ತದೆ, ಅಲ್ಲಿ ಪ್ರಶ್ನೆಗಳನ್ನ ಕೇಳ್ತೀರಿ. ಸೊ ಉದ್ದೇಶ ಕಥನದಲ್ಲಿ ಕೂಡ ಏನ್ ಮಾಡ್ತಾರೆ ನೀವು ಹೇಳ್ತೀರಿ. ಹಾಗಾದ್ರೆ ಇವತ್ತು ನಾವು ತಿಳ್ಕೊಳ್ಳೋಣ ಅಂತಕ್ಕಂಥದ್ದು ಮುಂದಕ್ಕೆ ಹೋಗ್ತೀವಿ. ಸೊ ಇನ್ನು ಅನುಗಮನ ಪದ್ಧತಿ ಅಂದ್ರೆ ಇಲ್ಲಿ ಈಗಾಗಲೇ ಹೇಳಿದೀನಿ. ಈ ಒಂದು ಪದ್ಧತಿಯ ಪಿತಾಮಹ ಯಾರು ಅಂತ ಕೇಳಿದ್ರೆ ಫ್ರಾನ್ಸಿಸ್ ಬೇಕನ್. ಫ್ರಾನ್ಸಿಸ್ ಬೇಕನ್ ಬರ್ತಾನೆ, ಕನ್ಫ್ಯೂಸ್ ಮಾಡ್ತದೆ. ಫ್ರಾನ್ಸಿಸ್ ಗಾಲ್ಟನ್ ಬಂದ್ರೆ ಸಹ ಸಂಬಂಧದ ಪಿತಾಮಹ, ಫ್ರಾನ್ಸಿಸ್ ಬೇಕನ್ ಬಂದ್ರೆ ಅನುಗಮನ ಪದ್ಧತಿಯ ಪಿತಾಮಹ. ಇದು ನಿಮಗೆ ಗೊತ್ತಿರಲಿ. ಇನ್ನು ನಿಗಮನ ಪದ್ಧತಿ ಬಂದ್ರೆ ನಿಗಮನ ಪದ್ಧತಿ ಯಾರಂದ್ರೆ ಅರಿಸ್ಟಾಟಲ್ ಅವರು. ಅರಿಸ್ಟಾಟಲ್ ಪಿತಾಮಹ ಯಾರು ಅಂತ ಕೇಳಿದ್ರೆ ಅರಿಸ್ಟಾಟಲ್. ಆದ್ರೆ ಇದನ್ನ ಬಳಕೆ ಮಾಡಬಾರ್ದು ಅಂತಕ್ಕಂಥದ್ದನ್ನ ಹೇಳಲಾಗುತ್ತೆ. ಆದ್ರೆ ಮ್ಯಾಥಮೆಟಿಕ್ಸ್ ಸೈನ್ಸ್ ಅಲ್ಲಿ ಇದನ್ನ ಬಳಕೆ ಮಾಡ್ತೀವಿ. ನಮ್ಮಲ್ಲಿ ಒಂದು ಬಾರಿ ಕ್ವಶನ್ ಕೇಳಿದ್ದ, ಈ ಕೆಳಗಿನವುಗಳಲ್ಲಿ ಯಾವುದು ವೈಜ್ಞಾನಿಕ ಪದ್ಧತಿ ಅಲ್ಲ ಅಂತಕ್ಕಂಥದ್ದು ನಿಗಮನ ಪದ್ಧತಿ ಅಲ್ಲ. ಸೊ ಅನುಗಮನ ಪದ್ಧತಿಯಲ್ಲಿ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಏನು, ಅನುಗಮನ ಪದ್ಧತಿಯನ್ನ ಇನ್ನೊಂದು ರೀತಿಯಲ್ಲಿ ಅನುಮಾನ ಪದ್ಧತಿ ಅಂತ ಕೂಡ ಕರಿತೀವಿ. ಎಕ್ಸಾಮ್ ಅಲ್ಲಿ ಹಿಂಗೂ ಕೂಡ ಕ್ವಶನ್ಸ್ ಕೇಳ್ಬೋದು. ಏನಂತೇಳಿ ಅನುಮಾನ ಪದ್ಧತಿ ಅಂತಕ್ಕಂಥದನ್ನ ಕರಿತೀವಿ. ಇದು ಕಾಣಿಸಲ್ಲ. ಅನುಮಾನ ಪದ್ಧತಿ ಅಂತ ಕರಿತೀವಿ. ಅನುಗಮನ ಪದ್ಧತಿಗೆ ಇನ್ನೊಂದು ಹೆಸರೇನು? ಅನುಮಾನ ಪದ್ಧತಿ. ಅನುಮಾನ ಪದ್ಧತಿ ಅಂತ ಕರಿತೀವಿ. ಸೊ ನಂತರದಲ್ಲಿ ನಿಗಮನ ಪದ್ಧತಿಗೆ ಇನ್ನೊಂದು ಹೆಸರು ನಿಯಮ ಪರಿಪಾಲನಾ ಪದ್ಧತಿ ಅಂತ ಕರಿತೀವಿ. ಯಾವ್ದ್ರಿ? ನಿಯಮ ಪರಿಪಾಲನಾ ಪದ್ಧತಿ ಅಂತ ಕರಿತೀವಿ. ಎಸ್. ಸೊ ಇದು ಇನ್ನು ಅನುಗಮನ ಪದ್ಧತಿಯಲ್ಲಿ ಸಾಕಷ್ಟು ಅಂಶಗಳು, ಇದನ್ನ ಕ್ಲಿಯರ್ ಮಾಡಿ ಮುಂದಕ್ಕೆ ಹೋಗ್ತೇನೆ. ಅನುಗಮನ ಮತ್ತು ನಿಗಮನ ಅಂತಕ್ಕಂಥದ್ದು 2 ಪದ್ಧತಿಗಳು ಬರ್ತದೆ. ಇದು ಅನುಗಮನ ಅಂತ ಬರ್ತದೆ, ಅನುಗಮನ. ಓಕೆ. ಸೊ ಈ ಕಡೆಗೆ ನಿಗಮನ ಪದ್ಧತಿ ಅಂತ ಬರ್ತದೆ. ಸೊ ಇದು ಅನುಗಮನ ನಿಗಮನ ಈಗಾಗಲೇ ಹೇಳಿದ್ದೀನಿ. ಸೊ ಆದ್ರೂ ಕೂಡ ಇಲ್ಲಿ ಕೆಲವೊಂದು ಅಂಶಗಳ ಮೇಲೆ ಗಮನ ಹರಿಸಿ. ಇದು ಯಾವಾಗಲೂ ಮೂರ್ತದಿಂದ ಅಮೂರ್ತದ ಕಡೆಗೆ ಸಾಗುತ್ತೆ. ಮೂರ್ತದಿಂದ ಅಮೂರ್ತ. ಇಲ್ಲಿ ಏನಾಗುತ್ತೆ? ಅಮೂರ್ತದಿಂದ ಮೂರ್ತ ಬರ್ತದೆ. ಇನ್ನು ಮ್ಯಾಕ್ಸಿಮ್ಸ್ ಆಫ್ ಟೀಚಿಂಗ್ ಅಂತ ಒಂದು ಕಾನ್ಸೆಪ್ಟ್ ಬರ್ತದೆ, ಅದನ್ನು ಕೂಡ ಹೇಳ್ತೀನಿ ಇಲ್ಲೇನೆ. ಅಮೂರ್ತ ಮತ್ತು ಮೂರ್ತ ಅಂತ ಬರ್ತದೆ. ಸೊ ಇಲ್ಲಿ ನೆಕ್ಸ್ಟ್ ಇಲ್ಲಿ ಏನ್ ಮಾಡ್ಕೋತೀವಿ ಅದನ್ನ ಅಪೋಸಿಟ್ ಇಟ್ಕೋಬೇಕು. ಇಲ್ಲಿ ಸರಳದಿಂದ ಸಂಕೀರ್ಣ ಅಂತ ಬರ್ತದೆ. ಸರಳ ಟು ಸಂಕೀರ್ಣ. ಇಲ್ಲಿ ಆಸ್ ಇಟ್ ಇಸ್ ಅದ್ರ ಉಲ್ಟಾ ಬರ್ಕೋರಿ, ಅಂದ್ರೆ ಸಂಕೀರ್ಣ ಟು ಸರಳ ಅಂತೇಳಿ. ಸಂಕೀರ್ಣ ಟು ಸರಳ. ನಮ್ಮ ಪರೀಕ್ಷೆಯಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಕೇಳ್ತಾನೆ. ಸೊ ನಿರ್ದಿಷ್ಟದಿಂದ ಸಾಮಾನ್ಯ, ಇದನ್ನ ನೆನ್ಪಿಟ್ಕೊಳ್ಳಿ. ಇದನ್ನ ಈಗಾಗಲೇ ಕೇಳಿದನ. ನಿರ್ದಿಷ್ಟದಿಂದ ಸಾಮಾನ್ಯ ಅಂತಕ್ಕಂಥದ್ದು ಪರ್ಟಿಕ್ಯುಲರ್ ಟು ಜನರಲ್ ಅಂತ ಕರಿತೀವಿ ನೋಡಿ. ಹಿಸ್ಟ್ರಿಯಲ್ಲಿ ಕೇಳ್ತಾನೆ ಇದನ್ನ. ಸೊ ಇಲ್ಲಿ ಸಾಮಾನ್ಯದಿಂದ ನಿರ್ದಿಷ್ಟ ಅಂತಕ್ಕಂಥದ್ದು
ಸಾಮಾನ್ಯದಿಂದ ನಿರ್ದಿಷ್ಟದ ಕಡೆಗೆ ಇದನ್ನ ಸಾಕ್ತೀವಿ. ನಂತರದಲ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್, ಗೊತ್ತಿರುವ ವಿಷಯದಿಂದ ಗೊತ್ತಿಲ್ಲದ ಕಡೆಗೆ. ಇದನ್ನು ತುಂಬಾ ಬಾರಿ ಕೇಳಿದ್ದಾರೆ. ನೋನ್ ಟು ಅನ್ನೋನ್ ಅಂತೇಳಿ ಮ್ಯಾಕ್ಸಿಮ್ಸ್ ಆಫ್ ಟೀಚಿಂಗ್ ಅಲ್ಲಿ ಬರ್ತದೆ. ಇದು ಮ್ಯಾಕ್ಸಿಮ್ಸ್ ಆಫ್ ಟೀಚಿಂಗ್ ಅಲ್ಲಿ ಬರ್ತದೆ. ಬಟ್ ಮ್ಯಾಕ್ಸಿಮ್ಸ್ ಆಫ್ ಟೀಚಿಂಗ್ ಅಲ್ಲಿ ಅನುಗಮನ ಪದ್ಧತಿ ಕೆಳಗಡೆ ಬರೋದ್ರಿಂದ ಗರಿಷ್ಠ ಬೋಧನಾ ಕ್ರಮ ಯಾವುದು ಅಂತ ಕೇಳಿದ್ರೆ ಅನುಗಮನ ಮತ್ತು ನಿಗಮನ ಪದ್ಧತಿ ಅಂತ ಹಾಕಬೇಕು. ಇಲ್ಲಿ ಆನ್ಸರ್ ಸಿಕ್ಬಿಟ್ಟು ನೋಡಿ ನಿಮಗೆ. ಗೊತ್ತಿರೋದ್ರಿಂದ ಗೊತ್ತಿಲ್ಲದ, ಇಲ್ಲಿ ಗೊತ್ತಿಲ್ಲದಿಂದ ಗೊತ್ತಿರುವ ಕಡೆಗೆ, ಗೊತ್ತಿಲ್ಲದಿಂದ ಏನಾಗುತ್ತೆ ಅಂದ್ರೆ ಗೊತ್ತಿರುವ ಕಡೆಗೆ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೊಳ್ಬೇಕು. ಗೊತ್ತಿರುವ ಕಡೆಗೆ, ಗೊತ್ತಿಲ್ಲದಿಂದ ಗೊತ್ತಿರುವ ಕಡೆಗೆ ಹೋಗ್ತೀವಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದು? ಅದು ಗೊತ್ತಿರೋದ್ರಿಂದ ಗೊತ್ತಿಲ್ಲದ ಕಡೆಗೆ ಆಯ್ತು. ಸರಳದ ಸಂಕೀರ್ಣ. ಉದಾಹರಣೆಗಳಿಂದ ನಿಯಮ. ಉದಾಹರಣೆಯಿಂದ ಯಾವ ಕಡೆಗೆ? ನಿಯಮದ ಕಡೆಗೆ. ಹಾಗಾದ್ರೆ ಇಲ್ಲಿ ಯಾವ್ದು ಬರ್ತದೆ? ನಿಯಮದಿಂದ ಉದಾಹರಣೆ ಕಡೆಗೆ ಬರ್ತದೆ. ನಿಯಮದಿಂದ ಉದಾಹರಣೆ ಕಡೆ ಬರ್ತದೆ. ಇಷ್ಟು ಕಾನ್ಸೆಪ್ಟ್ಗಳು ನಿಮಗೆ ಈ ಟಾಪಿಕ್ ಅಲ್ಲಿ ಗೊತ್ತಿರಬೇಕು. ಇದು ಬೇಸಿಕ್ ಇನ್ಫಾರ್ಮೇಶನ್. ಇದರಲ್ಲಿ ಯಾವುದೇ ಒಂದು ಕ್ವಶನ್ ನನಗೆ ಕೇಳ್ತಾನೆ. ಈಗಾಗಲೇ ಇದನ್ನು ಕೇಳಿದಾನೆ. ನಿರ್ದಿಷ್ಟ ಸಾಮಾನ್ಯ ಅನುಗಮನದಲ್ಲಿ ನಿಗಮನ ಪದ್ಧತಿ ಪಿತಾಮಹ ಹೇಳಿದ್ದೀನಿ ಅರಿಸ್ಟಾಟಲ್, ಅನುಗಮನ ಹೇಳಿದ್ದೀನಿ ಫ್ರಾನ್ಸಿಸ್ ಬೇಕನ್. ಅರ್ಥ ಆಯ್ತಾ? ಇದು ಕ್ಲಿಯರ್ ಆಯ್ತಾ? ಎಸ್, ಕ್ಲಿಯರ್ ಆಗಿದ್ರೆ ಇಲ್ಲಿ ಇನ್ನೊಂದು ನೆಕ್ಸ್ಟ್ ಯಾವ್ದು ಬಂತು? 6 ಆಯ್ತಲ್ಲ ಇದು. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಇದು ಸಾಂಪ್ರದಾಯಿಕ ಪದ್ಧತಿಗಳಾಯ್ತು. ಈಗ ನೆಕ್ಸ್ಟ್ ಬರ್ತಕ್ಕಂಥದ್ದು ಆಧುನಿಕ ಪದ್ಧತಿಗಳು. ಆಧುನಿಕ ಪದ್ಧತಿಗಳು ಯಾವ್ದು ಬರುತ್ತೆ ಅಂತ ನೋಡೋಣ. ಆಧುನಿಕ ಪದ್ಧತಿಗಳಲ್ಲಿ ಸೊ ಸಾಕಷ್ಟು ಪದ್ಧತಿಗಳು ಬರ್ತದೆ ಆಧುನಿಕ ಪದ್ಧತಿಯಲ್ಲಿ. ಮೊದಲನೇದಾಗಿ ಸಂಶೋಧನಾ ಪದ್ಧತಿ ಅಂತ ಕರಿತೀನಿ. ಹ್ಯೂರಿಸ್ಟಿಕ್ ಮೆಥಡ್ ಅಂತ ಕರಿತೀವಿ. ಸಂಶೋಧನಾ ಪದ್ಧತಿ. ಪ್ರತಿಪಾದಕರು ಯಾರು ಅಂತ ಕೇಳಿದ್ರೆ E.H. ಆರ್ಮ್ಸ್ಟ್ರಾಂಗ್ ಅಂತ ಹಾಕಿ. E.H. ಆರ್ಮ್ಸ್ಟ್ರಾಂಗ್. E.H. ಆರ್ಮ್ಸ್ಟ್ರಾಂಗ್. ನಂತರದಲ್ಲಿ ಅನ್ವೇಷಣಾ ಪದ್ಧತಿ ಅಂತ ಬರ್ತದೆ. ಇನ್ಕ್ವೈರಿ ಮೆಥಡ್ ಅಂತ ಕರಿತೀವಿ. ಸಚ್ಮನ್ ಅವರ ವಿಚಾರ ಅನ್ವೇಷಣಾ ಪದ್ಧತಿ ಕೂಡ ಒಂದು ಬಂದಿದೆ. ಅದನ್ನ ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ ಸೈನ್ಸ್ ಅಲ್ಲಿ ನೋಡೋಣ. ನಂತರದಲ್ಲಿ ಕಿಂಡರ್ ಗಾರ್ಟನ್ ಪದ್ಧತಿ. ಕಿಂಡರ್ ಗಾರ್ಟನ್ ಪದ್ಧತಿ. ನೆಕ್ಸ್ಟ್ ಒನ್ ಮರಿಯಾ ಮಾಂಟೆಸರಿ ಪದ್ಧತಿ. ನೆಕ್ಸ್ಟ್ ಒನ್ ಕ್ರೀಡಾ ಪದ್ಧತಿ. ನೆಕ್ಸ್ಟ್ ದೃಕ್ ಶ್ರವಣೋಪಕರಣಗಳ ಪದ್ಧತಿ. ನೆಕ್ಸ್ಟ್ ಒಂದು ಪ್ರಯೋಗಾಲಯ ಪದ್ಧತಿ. ನಂತರದಲ್ಲಿ ಡಾಲ್ಟನ್ ಪದ್ಧತಿ. ಮನೋವೈಜ್ಞಾನಿಕ ಆಟಗಳ ಪದ್ಧತಿ. ಸ್ವಯಂ ಬೋಧಿನಿ ಪದ್ಧತಿ. ಸ್ವಯಂ ಬೋಧಿನಿ ಉಪಕರಣಗಳ ಪದ್ಧತಿ. ದೃಕ್ಷ್ಣ ಉಪಕರಣ ಆಯ್ತಲ್ಲ. ಎಸ್, ಇನ್ನು ಕೆಲವೊಂದು ಪದ್ಧತಿಗಳು ಬರ್ತದೆ. ಬಟ್ ಇಷ್ಟು ನೀವು ಇಂಪಾರ್ಟೆಂಟ್ ಅಂತ ನೆನಪಿಟ್ಟುಕೊಳ್ಳಿ. ಇದ್ರಲ್ಲಿ ಯಾವ್ದಾದ್ರು ಇಂಪಾರ್ಟೆಂಟ್ ಬಿಟ್ಟಿದ್ರೆ ಅದನ್ನ ನೀವು ಸೇರಿಸ್ಕೊಳ್ತಕ್ಕಂಥ ಪ್ರಯತ್ನನ ಮಾಡಿ. ಓಕೆ, ಇನ್ನೊಂದು ಯಾವ್ದಂದ್ರೆ ಕಂಪ್ಯೂಟರ್ ಆಧಾರಿತ ಪದ್ಧತಿ ಅಂತ ಬರ್ತದೆ. CAI
ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ ಹೆಂಗೆ ಕರಿತೀವಲ್ಲ ಹಾಗೆ ಕಂಪ್ಯೂಟರ್ ಆಧಾರಿತ ಪದ್ಧತಿ ಅಂತಕ್ಕಂಥದ್ದು ಒಂದು ಬರ್ತದೆ. ಈಗ CTET ಎಕ್ಸಾಮ್ಸ್ ಎಲ್ಲ ಕಂಪ್ಯೂಟರ್ ಬೇಸ್ಡ್ ಮೇಲೆ ನೀವು ಏನು ಮಾಡ್ತೀರಿ ಅಂದ್ರೆ ಬರಿತೀರಿ ಅಂತಕ್ಕಂಥದ್ದು. ಆಮೇಲೆ ಇನ್ನೊಂದು ಯಾವುದು ಪಾತ್ರ ನಿರ್ವಹಣಾ ಪದ್ಧತಿ ಅಂತಕ್ಕಂಥದ್ದು ಒಂದು ಬರ್ತದೆ, ರೋಲ್ ಪ್ಲೇ ಮೆಥಡ್ ಅಂತೇಳಿ. ಇದು ಎಕ್ಸಾಮಲ್ಲಿ ಕ್ವಶನ್ ಆಗಿದೆ. ಪಾತ್ರ ನಿರ್ವಹಣಾ ಪದ್ಧತಿ, ಓಕೆ, ದ ಮೋಸ್ಟ್ ಇಂಪಾರ್ಟೆಂಟ್. ಮತ್ತೆ ಯಾವ್ದಾದ್ರು ಬಿಟ್ನ? ಎಸ್, ಪಠ್ಯ ಪುಸ್ತಕ ಪದ್ಧತಿ ಒಂದು ಬಿಟ್ಟಿದ್ದೀನಿ. ಪಠ್ಯ ಪುಸ್ತಕ ಪದ್ಧತಿ 13ನೇದು. ಸೊ ಇಷ್ಟು ಪದ್ಧತಿಗಳು ಏನು ಬರ್ತದೆ ಅಂದ್ರೆ ಇದರಲ್ಲಿ ಬರ್ತದೆ ಅಂತಕ್ಕಂಥದ್ದನ್ನ ನೋಟ್ ಮಾಡ್ಕೊಳ್ಬೇಕು. ಸಂಶೋಧನಾ ಪದ್ಧತಿ H. ಆರ್ಮ್ಸ್ಟ್ರಾಂಗ್ ಅವರು ಇದರ ಹಂತಗಳ ಮೇಲೆ ಕ್ವಶನ್ಸ್ ಕೇಳಬಹುದು, ಕೇಳಿಕೇನೂ ಇಲ್ಲ, ಬಟ್ ಗೊತ್ತಿರಲಿ. ಯಾಕಂದ್ರೆ ವಿದ್ಯಾರ್ಥಿ ಸಂಶೋಧನೆ ಮುಖಾಂತರ ತಾನು ಕಲಿಕೆಯಲ್ಲಿ ತೊಡಗಿದ್ರೆ ಹೆಚ್ಚು ಕಲಿತಾನೆ ಅಂತಕ್ಕಂಥದ್ದು. ಅನ್ವೇಷಣಾ ಪದ್ಧತಿ ಅಥವಾ ಇನ್ಕ್ವೈರಿ ಮೆಥಡ್ ಸೇಮ್ ಅನ್ಸುತ್ತೆ ಇದು, ಬಟ್ ಸ್ವಲ್ಪ ವ್ಯತ್ಯಾಸ ಇದೆ ಇಲ್ಲಿ. ಇನ್ನು ಕಿಂಡರ್ ಗಾರ್ಟನ್ ಪದ್ಧತಿ, ಇದು ಇಂಪಾರ್ಟೆಂಟು. ಪ್ರೊಬೆಲ್ ಅವರು ಎಕ್ಸಾಮಲ್ಲಿ ಕ್ವಶನ್ ಕೇಳ್ತಾರೆ. ಪ್ರೊಬೆಲ್ ಅವರು ಬನ್ನಿ ಮಕ್ಕಳಿಗೋಸ್ಕರ ಜೀವಿಸೋಣ ಅಂತ ಹೇಳಿದ್ರು ಪ್ರೊಬೆಲ್ ಅವರು. ಆಮೇಲೆ ಇವರು ಕಿಂಡರ್ ಗಾರ್ಟನ್ ಪದ್ಧತಿಯನ್ನ ರೂಪಿಸಿದ್ರು ಅಂತಕ್ಕಂಥದ್ದು ನೋಡ್ತಾ ಬರ್ತೀವಿ. ನರ್ಸರಿ ಹಂತದ ಮಕ್ಕಳಿಗೆ ಏನು ಇವತ್ತು ಸಿಸ್ಟಮ್ ಸ್ಕೂಲ್ಸ್ಗಳಲ್ಲಿ ನೋಡ್ತಾ ಇದ್ವಿ, ಅದೆಲ್ಲೋ ಕೂಡ ಕಿಂಡರ್ ಗಾರ್ಟನ್ ಪದ್ಧತಿ ಮೇಲೆ ಇದೆ, ಬಾಲ್ಯೋದ್ಯಾನ ಅಂತ ಕರಿತೀವಿ. ಸೊ ಮಕ್ಕಳು ದೇವರ ವರ ಅಂತಕ್ಕಂಥದ್ದನ್ನ ಹೇಳಿದ್ರು. ಇದು ಇಂಪಾರ್ಟೆಂಟ್ ಆಗತ್ತೆ. ಒಂದೇ ಸೆಕೆಂಡು. ಎಸ್, ಪ್ರಬಲ್ ಅವ್ರ ಬಗ್ಗೆ ಹೇಳ್ತಾ ಇದ್ದೆ. ಸೊ ಕಿಂಡರ್ ಗಾರ್ಟನ್ ಪದ್ಧತಿ ಅಂತಕ್ಕಂಥದನ್ನ ನೋಟ್ ಮಾಡ್ಕೊಳ್ಬೇಕು. ಪ್ರಬಲ್ ಮಕ್ಕಳು ದೇವರ ವರ ಅಂತ ಹೇಳ್ತಾರೆ. ಸೊ ಆ ದೇವರ ವರ ಅಂದ್ರೆ ಸಸಿಗಳಿದ್ದಂಗೆ, ಆ ಸುಂದರ ಸಸಿಗಳನ್ನ ಅದಕ್ಕೆ ನೀರು ಗೊಬ್ಬರ ಹಾಕಿ ಪೋಷಿಸ್ತಕ್ಕಂಥದ್ದು ಪ್ರತಿಯೊಬ್ಬರ ಒಂದು ಕರ್ತವ್ಯವಾಗಬೇಕು. ಹಾಗೆ ಅವರು ಸಂಪೂರ್ಣ ವ್ಯಕ್ತಿತ್ವ ವಿಕಾಸ, ಅಂತಸತ್ವಗಳನ್ನು ಹೊರಗೆ ತೆಗೆದು ಸ್ವಾಭಾವಿಕ ಕ್ರಮದಲ್ಲಿ ಅವರು ವಿಕಾಸ ಆಗಬೇಕು ಅಂತಕ್ಕಂಥದನ್ನ ಪ್ರಬಲ್ ಅವರು ಹೇಳ್ತಕ್ಕಂಥ ಪ್ರಯತ್ನ ಮಾಡಿದ್ರು. ಎಕ್ಸಾಮಲ್ಲಿ ಕ್ವಶನ್ ಬರ್ಬೋದು ಇದು ಕೂಡ. ನಂತರದಲ್ಲಿ ಮರಿಯಾ ಮಾಂಟೆಸರಿ ಪದ್ಧತಿಯಲ್ಲಿ ಮರಿಯಾ ಮಾಂಟೆಸರಿ ಅವ್ರ ಮೇಲೆ ಪ್ರಭಾವ ಬೀರಿದವರು ಅಂದ್ರೆ ಪ್ರಬಲ್ ಅಂತಕ್ಕಂಥವ್ರು. ಇವರು ಮಕ್ಕಳ ಮನೆ ಅಂತಕ್ಕಂಥದನ್ನ ರೂಪಿಸಿದ್ರು. ಎಕ್ಸಾಮಲ್ಲಿ ಕ್ವಶನ್ ಬರ್ಬೋದು ಇದು, ಮಕ್ಕಳ ಮನೆ. ಹಾಗೂ ಇನ್ನೊಂದು ಏನಂದ್ರೆ ಪ್ರಬೋಧಕ ಉಪಕರಣಗಳ ಬಗ್ಗೆ ತಿಳಿಸ್ಕೊಟ್ರು. ಯಾವ್ದ್ರ ಬಗ್ಗೆ? ಪ್ರಬೋಧಕ ಉಪಕರಣಗಳು. ಎಕ್ಸಾಮಲ್ಲಿ ಕೇಳ್ತಾರೆ. ಪ್ರಬೋಧಕ ಉಪಕರಣ ಅಂದ್ರೆ ಏನಲ್ಲ, ಜಸ್ಟ್ ಅವ್ರಿಗೆ ಏನಂದ್ರೆ ಮಾಡೆಲ್ಸ್. ಏನೋ ಯಾವುದೇ ವಸ್ತುವಿನ ಬಗ್ಗೆ ನೀವು ಟೀಚಿಂಗ್ ಮಾಡ್ತಾ ಇದ್ರೆ ಅದು ಆ ರೀತಿಯಾಗಿ ಅವ್ರಿಗೆ ಸಿಗ್ಬೇಕು, ಚಿಕ್ಕ ಚಿಕ್ಕ ವಸ್ತುಗಳನ್ನ ಬಳಸೋದ್ರ ಮುಖಾಂತರ. ಯಾಕಂದ್ರೆ ಇಂದ್ರಿಯಾನುಭವಗಳಿಗೆ ಮಹತ್ವವನ್ನು ಕೊಟ್ಟರು. ಅಂದ್ರೆ ಇಂದ್ರಿಯಾನುಭವಗಳಿಗೆ ಮಕ್ಕಳ ಕಲಿಕೆಯಲ್ಲಿ ಹಿಂದುಳಿಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ ಇಂದ್ರಿಯಾನುಭವಗಳು ಅಂತಕ್ಕಂಥದ್ದು ಹೇಳಿದ್ರು. ಇಂದ್ರಿಯಾನುಭವಗಳನ್ನ ಟ್ರೈನ್ ಮಾಡಿ ಅಂತಕ್ಕಂಥದನ್ನ ಮರಿಯಾ ಮಾಂಟೆಸರಿ ಅವರು ಹೇಳಿದ್ರು ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೊಳ್ಬೇಕು. ಇನ್ನು ಕ್ರೀಡಾ ಪದ್ಧತಿಯ ಪಿತಾಮಹ ಪ್ಲೇವೆ ಅಂತಕ್ಕಂಥದ್ದು ಒಂದು ಪುಸ್ತಕವನ್ನು ಬರೆದ್ರು. ಯಾರವರು? ಕಾಲ್ಡ್ವೆಲ್ ಕುಕ್ ಅಂತಕ್ಕಂಥವ್ರು. ಕಾಲ್ಡ್ವೆಲ್ ಕುಕ್. ಎಕ್ಸಾಮ್ ಅಲ್ಲಿ ಕ್ವಶನ್ ಬರ್ಬೋದು ಇದು ಕೂಡ. ಕಾಲ್ಡ್ವೆಲ್ ಕುಕ್ ಅಂತಕ್ಕಂಥವ್ರು ಪ್ಲೇವೆ ಮೆಥಡ್ನ ಪ್ರಮುಖ ಪ್ರತಿಪಾದಕರು ಅಂತಕ್ಕಂಥದ್ದು. ಇದು ಮಾಡಿ ಕಲಿ, ನೋಡಿ ಕಲಿ, ಲರ್ನಿಂಗ್ ಬೈ ಡೂಯಿಂಗ್ ಅಂತ ಏನು ಕರಿತೀರಿ. ಸೊ ಲರ್ನಿಂಗ್ ಬೈ ಪಾರ್ಟಿಸಿಪೇಷನ್ ಆಗಿರ್ಬೋದು, ಲರ್ನಿಂಗ್ ಬೈ ಸೀಯಿಂಗ್ ಆಗಿರ್ಬೋದು, ನೋಡೋದ್ರ ಮುಖಾಂತರ ಕಲಿಕೆ, ಮಾಡೋದ್ರ ಮುಖಾಂತರ ಕಲಿಕೆ, ಭಾಗವಹಿಸೋದ್ರ ಮುಖಾಂತರ ಕಲಿಕೆ ಮೇಲೆ ಇದು ನಿಂತಿದೆ ಅಂತಕ್ಕಂಥದ್ದು. ದೃಕ್ ಶ್ರವಣೋಪಕರಣಗಳ ಪದ್ಧತಿನ ಇತ್ತೀಚೆಗೆ ಬಳಕೆ ಮಾಡ್ತಾ ಇದೀವಿ. ಇಂಪಾರ್ಟೆಂಟು ನಾವೆಲ್ಲರೂ ಕೂಡ. ಯಾಕಂದ್ರೆ ಇವತ್ತು ಕಲಿಕೆ ಹೆಚ್ಚು ಪರಿಣಾಮಕಾರಿ ಆಗ್ಬೇಕಂದ್ರೆ ಅಲ್ಲಿ ದೃಕ್ ಶ್ರವಣೋಪಕರಣಗಳು ಬೇಕೇ ಬೇಕು. ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಇನ್ನು ಪಠ್ಯ ಪುಸ್ತಕ ಪದ್ಧತಿ ಇದೆ, ಬಟ್ NCF ಏನ್ ಹೇಳುತ್ತಂದ್ರೆ ನಾವು ಆಸ್ ಇಟ್ ಇಸ್ ಪಠ್ಯ ಪುಸ್ತಕದಲ್ಲಿ ಇರೋದು ಅಷ್ಟೇನ NCERT ಏನಂದ್ರೆ ಬೋಧನೆ ಮಾಡಕ್ಕೆ ಹೋಗ್ಬೇಡಿ ಅಂತಕ್ಕಂಥದ್ದು ಹೇಳುತ್ತೆ. ಇನ್ನೂ ಸಾಕಷ್ಟು ವಿಷಯಗಳು ಪ್ರಗತಿಶೀಲ ಶಿಕ್ಷಣದಲ್ಲಿ ಇದ್ರ ಬಗ್ಗೆ ಮಾತಾಡ್ತೀನಿ. ಪಠ್ಯ ಪುಸ್ತಕ ಪದ್ಧತಿ ಇತ್ತೀಚೆಗೆ ನಾವೆಲ್ಲರೂ ಕೂಡ ಪುಸ್ತಕವನ್ನು ತಗೊಂಡೇ ಹೇಳ್ತಾ ಇದೀವಿ. ಇನ್ನು ಪ್ರಯೋಗಾಲಯ ಪದ್ಧತಿ ಅಂತಕ್ಕಂಥದ್ದು ಬರ್ತದೆ, ಮನೋವಿಜ್ಞಾನದಲ್ಲಿ ಕೂಡ ಬರ್ತದೆ. ನಮ್ಮ 1879ರಲ್ಲಿ ಲಿಪ್ಜಿಗ್ ಎಂಬಲ್ಲಿ ಮೊಟ್ಟ ಮೊದಲ ಪ್ರಯೋಗಶಾಲೆಯ ಸ್ಥಾಪನೆ ಆಯಿತು. ವಿಜ್ಞಾನದಲ್ಲಿ ಹೆಚ್ಚು ಬಳಕೆ ಮಾಡ್ತೀವಿ. ಭಾಷಾ ಪ್ರಯೋಗಾಲಯದಲ್ಲಿ ಕೂಡ ಬರ್ತದೆ. ಆಮೇಲೆ ಇತಿಹಾಸದಲ್ಲಿ, ವಸ್ತು ಸಂಗ್ರಹಾಲಯದಲ್ಲಿ ಕೂಡ ಇದು ಇಂಪಾರ್ಟೆಂಟ್ ಆಗುತ್ತೆ. ಡಾಲ್ಟನ್ ಪದ್ಧತಿ ಇದು ಕೂಡ ಮಾಡಿಕಲಿ ತತ್ವದ ಆಧಾರದ ಮೇಲೆ, ಜಾನ್ ಡಿ ಅವರ ಮಾಡಿಕಲಿ ತತ್ವದ ಆಧಾರದ ಮೇಲೆ ಇದು ನಿಂತಿದೆ ಅಂತಕ್ಕಂಥದ್ದು ನೋಡ್ತಾ ಬರ್ತೀವಿ. ಮನೋವೈಜ್ಞಾನಿಕ ಆಟಗಳನ್ನ ಕಲಿಸಬೇಕು ಅಂತಕ್ಕಂಥದ್ದನ್ನ ಹೇಳ್ತಾರೆ. ಮನೋವೈಜ್ಞಾನಿಕ ಸಾಕಷ್ಟು ಆಟಗಳು ಬರ್ತದೆ. ನಂತರದಲ್ಲಿ ಸ್ವಯಂ ಬೋಧನೆ ಉಪಕರಣ ಪದ್ಧತಿ, ಅಂದ್ರೆ ಸ್ವತಃ ತಾನೇ ಬೋಧನೋಪಕರಣಗಳನ್ನ ರೆಡಿ ಮಾಡಿಕೊಂಡು ಟೀಚಿಂಗ್ ಮಾಡಬೇಕು ಅಂತಕ್ಕಂಥದ್ದು ಹೇಳಿದ್ರು. ನಂತರದಲ್ಲಿ ಪಾತ್ರ ನಿರ್ವಹಣಾ ಪದ್ಧತಿ, ರೋಲ್ ಪ್ಲೇ ಮೆಥಡ್ ಅಂತ ಕರಿತೀವಿ. ಒಂದು ರೀತಿ ನಾಟಕ ಅಭಿನಯ ಯಾವ ರೀತಿಯಾಗಿದ್ರೆ ಅದೇ ರೀತಿಯಾಗಿ ಇದು ಪದ್ಧತಿ ಕೂಡ ಕಂಡು ಬರ್ತದೆ. ಸೊ ಇಷ್ಟು ಅಂಶಗಳು ನಿಮಗೆ ಇಂಪಾರ್ಟೆಂಟ್. ಇನ್ನು ಕಂಪ್ಯೂಟರ್ ಆಧಾರಿತ ಬೋಧನಾ ಪದ್ಧತಿ ಕೂಡ ಬರ್ತದೆ. ಇತ್ತೀಚೆಗೆ ಕಂಪ್ಯೂಟರ್ ದೃಕ್ಶ್ರವಣ ಉಪಕರಣಗಳಲ್ಲಿ ದೃಕ್ಶ್ರವಣ ಎರಡೂ ಕೂಡ ಕಂಡು ಬರ್ತಕ್ಕಂಥದ್ದು ಇದು. ಸೊ ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ ಪರೀಕ್ಷಾ ದೃಷ್ಟಿಕೋನದಿಂದ. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಇನ್ನೂ ಸಾಕಷ್ಟು ಇದೆ, ಅದನ್ನ ಇನ್ ಡೆಪ್ತ್ ಆಗಿ ನಾನು ಈಗಾಗಲೇ ವಿಡಿಯೋ ಮಾಡಿರೋದ್ರಿಂದ ಮತ್ತೆ ಅದನ್ನ ಜಾಸ್ತಿ ಇಲ್ಲಿ ಹೇಳಿಕೆ ಬಯಸ್ತಾ ಇಲ್ಲ. ಅಲ್ಲಿ ಮತ್ತೆ ನೀವೇನಂದ್ರೆ ಇನ್ ಡೆಪ್ತ್ ಆಗಿ ಬೇಕಂದ್ರೆ ಅಲ್ಲಿ ನೋಡ್ಕೊಳ್ಬೇಕು. ಇದನ್ನ ಕ್ವಿಕ್ ಆಗಿ ನಿಮಗೆ ನಾನು ಏನ್ ಮಾಡ್ತೀನಿ ಅಂದ್ರೆ ಪರೀಕ್ಷಾ ದೃಷ್ಟಿಕೋನದಿಂದ ಹೇಳ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಮುಂದಕ್ಕೆ ಹೋಗೋಣ. ಎಸ್, ಓದು ಕಲಿಸುವ ಪದ್ಧತಿಯನ್ನ ನೋಡೋಣ. ಈಗ
ಓದು ಕಲಿಸುವ ಒಂದು ಪದ್ಧತಿಗಳು. ಓದು ಕಲಿಸುವ ಪದ್ಧತಿಗಳು. ಇಲ್ಲಿ ಒಂದು ಟ್ರಿಕ್ಸ್ ಹೇಳ್ತೀನಿ, ಶಾರ್ಟ್ಕಟ್ ಟ್ರಿಕ್ ನೆನಪಿಟ್ಕೊಳ್ಳಿ. ಟ್ರಿಕ್: ಅಪ್ಪ ವ್ಯಾನ್ ಕೊಡ್ಸು ಅಂತೇಳಿ ಬರೀಕೊಳ್ಳಿ. ಅಪ್ಪ ವ್ಯಾನ್ ಕೊಡ್ಸು. ಸೊ ಈ ಟ್ರಿಕ್ನ ಮುಖಾಂತರ ನಾವು ಓದು ಕಲಿಸ್ತಕ್ಕಂಥ ಪದ್ಧತಿ ನೆನಪಿಟ್ಕೊಳ್ಬಹುದು. ಹೆಂಗೆ? ಸೊ ಮೊದಲನೇದಾಗಿ ಅಪ್ಪ ಅಂದ್ರೆ ಇದು ಅಕ್ಷರಮಾಲಾ ಪದ್ಧತಿ. ಫಸ್ಟ್ ಒನ್ ಅಕ್ಷರಮಾಲಾ ಪದ್ಧತಿ. ನಂತರದಲ್ಲಿ ಪ ಅಂದ್ರೆ ಪದಮಾಲಾ ಪದ್ಧತಿ. ನಂತರದಲ್ಲಿ ವ್ಯಾ ಅಂದ್ರೆ ವಾಕ್ಯಮಾಲಾ ಪದ್ಧತಿ. ನಂತರದಲ್ಲಿ ನ ಅಂದ್ರೆ ನೋಡಿ ಹೇಳುವ ಪದ್ಧತಿ. ನೋಡಿ ಹೇಳುವ ಪದ್ಧತಿ. ಇನ್ನು ಕ ಅಂದ್ರೆ ಕೋ ಅಂತ ಇದೆ, ಅಲ್ಲಿ ಕ ನೆನಪಿಟ್ಕೊಳ್ಳಿ. ಇದೇನಾಗತ್ತಂದ್ರೆ ಕಥಾ ಪದ್ಧತಿ. ಸೊ ಇಲ್ಲಿ ದಿಸ್ ಇಸ್ ದ ಫಸ್ಟ್ ಒನ್. ಸೆಕೆಂಡ್, ಥರ್ಡ್, ಫೋರ್ತ್ ಸೀರಿಯಲ್ ಗೊತ್ತಿರಬೇಕು. ಫಿಫ್ತ್ 1 2 3 4 5. ನೋಡಿ, ಅಕ್ಷರಮಾಲಾ ಪದ್ಧತಿ. ಇನ್ ಕೇಸ್ ಅಕ್ಷರಮಾಲಾ ಇರ್ಲಿಲ್ಲ ಅಂದ್ರೆ ಅಲ್ಲಿ ಏನಿರ್ತದೆ ಅಂದ್ರೆ ವರ್ಣಮಾಲಾ ಅಂತ ಇರ್ತದೆ. ಓಕೆ. ಸೊ ಅಕ್ಷರಮಾಲಾ ಪದ್ಧತಿ, ಪದಮಾಲಾ ಪದ್ಧತಿ, ವಾಕ್ಯಮಾಲಾ ಪದ್ಧತಿ, ನೋಡಿ ಹೇಳುವ ಪದ್ಧತಿ, ಕಥೆ ಹೇಳುವ ಪದ್ಧತಿ. ಅಂದ್ರೆ ಫಸ್ಟ್ ಮಗುಗೆ ಏನ್ ಮಾಡ್ಬೇಕಂದ್ರೆ ಅಕ್ಷರಗಳನ್ನ ಕಲಿಸ್ಬೇಕು. ಈಗ ವರ್ಣಮಾಲೆ ನಮ್ಗೆ ಗೊತ್ತಿದೆ 49 ಅಕ್ಷರಗಳಿವೆ ಅಂತ ಹೇಳಿ. ಬಟ್ ಆ 49 ಅಕ್ಷರಗಳ ಅರಿವು ಅವನಿಗೆ ಇರಬೇಕು. ಸ್ವರಗಳು ಎಷ್ಟಿದಾವೆ? 13 ಇದಾವೆ. ವ್ಯಂಜನಗಳು ಎಷ್ಟಿದಾವೆ? 34 ಇದಾವೆ. ವರ್ಗ ವ್ಯಂಜನಗಳೆಷ್ಟು? 25. ಅವರ್ಗ ವ್ಯಂಜನಗಳೆಷ್ಟು? 9. ಅಲ್ಪ ಪ್ರಾಣಗಳೆಷ್ಟು? 10. ಮಹಾಪ್ರಾಣಗಳೆಷ್ಟು? 10. ನಂತರಲ್ಲಿ ಹೃಸ್ವ ಸ್ವರಗಳೆಷ್ಟು? 6. ದೀರ್ಘ ಸ್ವರಗಳೆಷ್ಟು? 7. ಅವರ್ಗ ವ್ಯಂಜನಗಳೆಷ್ಟು? 9. ನಂತರದಲ್ಲಿ ಯೋಗವಾಗಳೆಷ್ಟು? 2. ಸೊ ಆಮೇಲೆ ಇದರಲ್ಲಿ ಮತ್ತೆ ಅನುನಾಸಿಕಗಳೆಷ್ಟು? 5. ಸಂಧ್ಯಕ್ಷರಗಳು ಯಾವುದು? 2. ಈ ಪ್ರತಿಯೊಂದನ್ನ ನೀವು ಅಕ್ಷರಮಾಲಾ ಪದ್ಧತಿಯನ್ನು ಅಕ್ಷರದ ತಿಳಿಸ್ಕೊಡ್ತಕ್ಕಂಥ ಅಕ್ಷರಗಳ ಪರಿಚಯ ಮಾಡಬೇಕು. ಅದನ್ನ ಯಾವ ರೀತಿ ಉಚ್ಚಾರ ಮಾಡ್ತಕ್ಕಂಥ ಕ್ರಮವನ್ನು ಕೂಡ ನೀವು ತಿಳಿಸ್ತೀರಿ. ಇಲ್ಲಿ ಪದಮಾಲಾ ಪದ್ಧತಿ ಕೇವಲ ಅಕ್ಷರಗಳು ಗೊತ್ತಾದ್ರೆ ಅಷ್ಟೇ ಸಾಕು, ಅಕ್ಷರಗಳ ಪದವನ್ನು ಗೊತ್ತಾಗಬೇಕು. ಪದ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ ಅಪ್ಪ ವ್ಯಾನ್ ಕೊಡ್ಸು, ಇದನ್ನ ಕಂಪ್ಲೀಟ್ ಸೆಂಟೆನ್ಸ್ ಅಲ್ಲಿ ನಾನು ಪ್ರಯೋಗ ಮಾಡಿದ್ದೀನಿ. ಅಂದ್ರೆ ಇಲ್ಲಿ ಪ್ರತಿಯೊಂದು ಇರ್ತಕ್ಕಂಥ ಪದಾನೇ ಇದು. ಈಗ ಅಪ್ಪ ಅಂದ್ರೆ ಇದಕ್ಕೊಂದು ಅರ್ಥ ಇದೆ, ನಿಮ್ಗೆ ಗೊತ್ತಾಗತ್ತೆ. ಅಪ್ಪ ಅಂದ್ರೆ ತಂದೆ ಅಂತಕ್ಕಂಥದ್ದು, ಫಾದರ್ ಅಂತಕ್ಕಂಥದ್ದು ಎಲ್ಲರೂ ಕೂಡ ಅದನ್ನ ನೆನ್ಸ್ಕೋತೀವಿ, ಹೌದಾ? ವ್ಯಾನ್ ಅಂತಕ್ಕಂಥದ್ದು ಗಾಡಿ ಅಂತಕ್ಕಂಥದ್ದು, ಕೊಡಿಸು ಅಂದ್ರೆ ಕೊಡಬೇಕು ಅಂತ ಕ್ರಿಯಾಪದದ ಒಂದು ಬಳಕೆ ಇದೆ. ಸೊ ಈ ರೀತಿಯಾಗಿ ನಾವು ನೋಟ್ ಮಾಡ್ಕೊಳ್ಬೇಕು, ಅರ್ಥವನ್ನು ಗ್ರಹಿಸ್ತಕ್ಕಂಥದ್ದು. ಇನ್ನು ವಾಕ್ಯಮಾಲಾ ಪದ್ಧತಿ ನಾನು ಆಗ್ಲೇ ಹೇಳಿದೀನಿ, ಭಾಷೆನ ಕಲಿಸ್ಬೇಕಾದ್ರೆ ಮೊದಲು ವಾಕ್ಯಗಳ ಮುಖಾಂತರ ಕಲಿಸ್ಬೇಕು ಅಂತ ಹೇಳ್ತಾರೆ. ಎಕ್ಸಾಂಪಲ್ ಇದನ್ನು ಕೂಡ ಕ್ವಶನ್ ಆಗ್ಬೋದು. ಅದು ಅರ್ಥಪೂರ್ಣ ವಾಕ್ಯಗಳ ಬಳಕೆ ಆಗ್ಬೇಕು ಅಂತಕ್ಕಂಥದ್ದು. ವಾಕ್ಯಗಳು ಅರ್ಥಪೂರ್ಣ ಆಗಿರ್ಬೇಕು. ಇನ್ನು ನೋಡಿ ಹೇಳ್ತಕ್ಕಂಥ ಪದ್ಧತಿ, ನೋಡಿ ಹೇಳ್ತಕ್ಕಂಥದ್ದು ಗೊತ್ತಿದೆ ನಿಮಗೆ. ಯಾಕಂದ್ರೆ ಮಗು ಯಾವುದೇ ಒಂದು ಚಾರ್ಟನ್ನು ನೋಡಿದಾಗ ಈ ನೋಡಿ ಹೇಳ್ತಕ್ಕಂಥ ಪದ್ಧತಿಯಲ್ಲಿ ವರ್ಣಮಾಲೆ ಚಾರ್ಟ್ ಬಳಸಿ ತಪ್ಪಲ್ಲ. ವರ್ಣಮಾಲೆ ಚಾರ್ಟ್ ಬಳಸಿ ಆಮೇಲೆ ಚಿತ್ರಪಟ ಬಳಸಿ ತಪ್ಪಲ್ಲ. ವರ್ಣಮಾಲೆ ಆಗಿರ್ಬೋದು, ಆಮೇಲೆ ವರ್ಣಮಾಲೆ ಆಗಿರ್ಬೋದು ಅಥವಾ ಚಿತ್ರಪಟ ಎರಡೂ ಕೂಡ ಬಳಸ್ಬೋದು. ಇದನ್ನ ಗ್ರೇಸ್ ಕೊಟ್ಟಿದ್ದ ಒಂದು ಬಾರಿ. ಓಕೆ, ಯಾಕಂದ್ರೆ ವರ್ಣಮಾಲೆ ಬಳಸ್ಬೇಕಾ ಚಿತ್ರಪಟ ಎರಡೂ ಕೂಡ ಬಳಸಬೇಕು. ನೋಡಿ ಹೇಳುವ ಪದ್ಧತಿ. ಇನ್ನು ಕತೆ ಹೇಳೋದು ಕೇಳೋದು ಆಲ್ರೆಡಿ ಹೇಳಿದ್ದೀನಿ. ಪ್ರೈಮರಿ ಸ್ಕೂಲ್ ಅಂತ ಬಂದಾಗ ಯಾವಾಗಲೂ ನಿಮ್ಮ ಮೈಂಡಲ್ಲಿ ಕಥಾ ಪದ್ಧತಿ ಅಂತಕ್ಕಂಥದ್ದು ಒಂದು ಮೈಂಡಲ್ಲಿ ಇರಬೇಕಾಗತ್ತೆ. ಓಕೆ, ಸೊ ಇದು ಏನಾಗತ್ತಂದ್ರೆ ಓದು ಕಲಿಸುವ ಪದ್ಧತಿಗಳಾಗತ್ತೆ. ಇನ್ನು ಓದಿನ ಪ್ರಕಾರಗಳನ್ನ ತಿಳ್ಕೊಳ್ಳೋಣ. ಓದಿನ ಪ್ರಕಾರಗಳನ್ನ ತಿಳ್ಕೊಳ್ಳೋಣ. ಓದಿನ ಪ್ರಕಾರಗಳು. ಓದಿನ ಪ್ರಕಾರಗಳಲ್ಲಿ ಮುಖ್ಯವಾಗಿ ಮೊದಲು 2 ಪ್ರಕಾರಗಳು ಬರ್ತದೆ. ಮೊದಲನೇದು ಗಟ್ಟಿ ಓದು ಅಂತ ಬರ್ತದೆ. ಎರಡನೇದು ಮೌನ ಓದು ಅಂತ ಬರ್ತದೆ. ನಿಮಗೆ ಈಗಾಗಲೇ ಗೊತ್ತಿದೆ, ಪ್ರಾಥಮಿಕ ಶಾಲಾ ಹಂತದಲ್ಲಿ ವಿದ್ಯಾರ್ಥಿಗಳಲ್ಲಿ ನಾವು ಗಟ್ಟಿ ಓದನ್ನ ಮಾಡಿಸಬೇಕು. ಅದನ್ನ ಮಾತುಗಾರಿಕೆ ಕೌಶಲ್ಯ, ಸಂಭಾಷಣೆ ಕೌಶಲ್ಯ ಹಾಗೂ ಅವರ ತಪ್ಪುಗಳನ್ನ ತಿದ್ದಲಿಕ್ಕೆ ಅನುಕೂಲಕಾರಿ ಆಗುತ್ತೆ. ಆದ್ರೆ ನಾವು ದೊಡ್ಡವರಾಗಿದ್ಕೊಂಡು ಗಟ್ಟಿ ಓದನ್ನ ಮಾಡ್ತೀವಿ ಕೆಲವರು, ಆದ್ರೆ ಮೌನ ಓದು ಮಾಡಿದ್ರೆ ಬೆಟರು. ಸೊ ಈ ಮೌನ ಓದಿನಲ್ಲಿ ಸಾಕಷ್ಟು ಪ್ರಕಾರಗಳಿವೆ. ಇದು ಮಾನಸಿಕ ಕ್ರಿಯೆ ಮತ್ತು ಶಾಬ್ದಿಕ ಕ್ರಿಯೆ ಅಂತ 2 ರೀತಿಯಲ್ಲಿ ಬರ್ತದೆ. ಶಬ್ದಗಳ ಮುಖಾಂತರ ಗಟ್ಟಿ ಓದು ಮಾಡ್ತೀವಿ. ಬಟ್ ಮೌನ ಓದಬೇಕಾದ್ರೆ ಪ್ರಜ್ಞಾಪೂರ್ವಕನೂ ಬೇಕು, ಪ್ರಜ್ಞೆನೂ ಬೇಕು, ಉದ್ದೇಶನೂ ಬೇಕು, ಆಮೇಲೆ ಮಾನಸಿಕ ಕ್ರಿಯೆನೂ ನಡಿಬೇಕು.
ಇದರಲ್ಲಿ ಪ್ರಕಾರಗಳನ್ನ ಕಾಣ್ತಾ ಬರ್ತೀನಿ. ಎಕ್ಸಾಮಲ್ಲಿ ಇಲ್ಲಿ ಕ್ವಶನ್ಸ್ ನಿಮಗೆ ಕೇಳ್ತಾನೆ. ಓಕೆ, ಸೊ ಇಲ್ಲಿ ಒಂದು ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಆ ವಿ2 ಆಮೇಲೆ S4 ಅಂತೇಳಿ, ಇದು ಟ್ರಿಕ್. ಆ ವಿ2 ಆಮೇಲೆ S4 ಅಂತಕ್ಕಂಥ ಒಂದು ಫಾರ್ಮುಲಾ ಏನಿದೆ ಅಂತಕ್ಕಂಥದ್ದನ್ನ ನೋಡೋಣ. ಸೊ ಮೊದಲನೇದಾಗಿ ನಾನು ಆ ಅಂತಕ್ಕಂಥದ್ದು ಬರದೆ, ಅದು ಏನಾಗತ್ತಂದ್ರೆ ಆಳವಾದ ಓದು ಅಂತ ಬರಿತೀನಿ. ಆಳವಾದ ಓದು. ಓಕೆ, ನಂತರದಲ್ಲಿ ವಿಮರ್ಶಾತ್ಮಕ ಓದು ಅಂತ ಬರದೆ, ವಿಮರ್ಶಾತ್ಮಕ ಓದು. ಆಮೇಲೆ ಇನ್ನೊಂದು ವಿ ಇದೆ, ವಿಶಾಲ ಓದು. ಸೊ ಅವೇ ಎರಡು ಅಂದ್ರೆ ಅವಿಯಾಗಿ ಮೇಲೆ ಹೋಯ್ತು ಅಂತೇಳಿ ಏನಾಯ್ತು, ನಾವು ಸೈನ್ಸಲ್ಲಿ ಕಲಿತಿರಲ್ಲ ಅವಿಯಾಗಿ ಮೇಲೆ ಹೋಗೋದು, ಹೌದಾ? ಸೊ ಅವಿಟ್ಟು ಅಂತಕ್ಕಂಥದ್ದು ಕ್ಲಿಯರ್ ಆಯ್ತು. ಸೊ ನೆಕ್ಸ್ಟ್ ಇನ್ನು S4 ಅಂತ ಹೇಳಿದ್ದೆ, ಆ S4 ಅಲ್ಲಿ ಯಾವ್ದಾವ್ದು ಬರ್ತದೆ ಅಂತ ನೋಡೋಣ. ಫಸ್ಟ್ ಒನ್ ಸ್ಥೂಲ ವಾಚನ ಅಂತ ಬರ್ತದೆ, ಸ್ಕಿಮ್ಮಿಂಗ್ ಅಂತ ಕರಿತೀವಿ. ಸೂಕ್ಷ್ಮ ವಾಚನ ಅಂತ ಬರ್ತದೆ, ಸ್ಕ್ಯಾನಿಂಗ್ ಅಂತ ಕರಿತೀವಿ. ಸೂಕ್ಷ್ಮ ವಾಚನ. ಓಕೆ, ನಂತರ ಇನ್ನ ಎರಡು ಹೆಸರು ಬರಬೇಕು. ಸೊ ಸೃಜನಶೀಲ ವಾಚನ, ನಂತರದಲ್ಲಿ ಇನ್ನೊಂದು ಶೀಘ್ರ ವಾಚನ. ಈಗ ನೋಡಿ ಎಲ್ಲ ಕರೆಕ್ಟ್ ಆಯ್ತಲ್ಲ ಅಂತೇಳಿ ಫಾರ್ಮುಲಾ ಏನ್ ಹೇಳಿದ್ದೆ, ಆವಿ2 S4 ಅಂದ್ರೆ ಆವಿಯಾಗಿ ಹೋಯ್ತು ಏನು S4 ಅಂತೇಳಿ. ಆವಿ ಸ್ಕ್ವೇರು S4 ಅಂದ್ರೆ S4 ಅಂತ ಸಲ್ಫ್ಯೂರಿಕ್ ಆಮ್ಲ ನೀವು ಹೇಳ್ತೀರಿ ಸಾಮಾನ್ಯವಾಗಿ. ನಾನು ನೆನಪು ಇದೊಂದು ಹಂಗ ವೈಜ್ಞಾನಿಕವಾಗಿ ಯೋಚನೆ ಮಾಡಕ್ ಹೋಗ್ಬೇಡಿ, ಜಸ್ಟ್ ಒಂದು ಫಾರ್ಮುಲಾ ಆವಿ2 S4 ಅಂತೇಳಿ. ಆವಿ2 ಅಂದ್ರೆ ಏನು, ಆಳವಾದ ಓದು, ವಿಮರ್ಶಾತ್ಮಕ ಓದು, ವಿಶಾಲ ಓದು. ಆವಿ2 ಬಂದ್ಬಿಡ್ತಲ್ಲಿ ಎರಡು ವಿ ಬಂತು, ಇಲ್ಲಿ ವಿ2 ಅಂತ ಬರ್ದಿದ್ದೀನಿ. ಈ S4 ಅಂತಕ್ಕಂಥದ್ದು ಏನಿದೆ, ಒಂದು ಸ್ಥೂಲ ವಾಚನ, ಎರಡನೇದು ಸೂಕ್ಷ್ಮ ವಾಚನ, ಸೃಜನಶೀಲ ವಾಚನ ಮತ್ತು ಶೀಘ್ರ ವಾಚನ ಅಂತಕ್ಕಂಥದ್ದು. ಸೊ ಇಷ್ಟು ನಿಮ್ಗೆ ಗೊತ್ತಿರ್ಬೇಕಾಗತ್ತೆ. ಅರ್ಥ ಆಯ್ತಾ ಇದು? ಅರ್ಥ ಆಗಿಲ್ಲ? ಅರ್ಥ ಆಗಿಲ್ಲ ಅಂದ್ರೆ ಈಗ ಹೇಳ್ತೀನಿ ನೋಡಿ. ಫಸ್ಟ್ ಯಾವ್ದಪ್ಪ ಅಂದ್ರೆ ಶೀಘ್ರ ವಾಚನ ತಿಳ್ಕೊಳ್ಳೋಣ. ಮೌನ ಓದಿನಲ್ಲಿ ಇರ್ತಕ್ಕಂಥ ಪ್ರಕಾರಗಳಿದು. ಶೀಘ್ರ ವಾಚನ ಪ್ರಾಚೀನ ಕಾಲದಲ್ಲಿ ನಮಗೆ ಶೀಘ್ರ ವಾಚನದ ಪರಿಕಲ್ಪನೆ ಇರಲಿಲ್ಲ. ಆದ್ರೆ ಪ್ರಸ್ತುತವಾಗಿ ಎಲ್ಲರ ಹತ್ರ ಟೈಮ್ ಕಡಿಮೆ ಇದೆ. ಈ ಕಡಿಮೆ ಟೈಮಲ್ಲಿ ಎಷ್ಟು ಕ್ವಿಕ್ ಆಗಿ ಓದ್ತೀವಿ ಅಷ್ಟೇ ಕ್ವಿಕ್ ಆಗಿ ಅರ್ಥ ಮಾಡ್ಕೋತಕ್ಕಂಥ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳುವುದೇ ಶೀಘ್ರ ವಾಚನ. ಅಂದ್ರೆ ಎಷ್ಟು ವೇಗವಾಗಿ ಓದ್ತೀವಿ ಅಷ್ಟೇ ವೇಗವಾಗಿ ವಿಷಯವನ್ನು ಏನ್ ಮಾಡ್ತೀವಿ ಅಂದ್ರೆ ತಿಳ್ಕೊಳ್ಬೇಕಾಗತ್ತೆ. ಅರ್ಥ ಆಯ್ತಾ ಇದು? ಎಸ್. ನಂತರದಲ್ಲಿ ಎರಡನೇ ಕಂಡು ಬರ್ತಕ್ಕಂಥದ್ದು ಆಳವಾದ ಓದು, ಆಳವಾದ ವಾಚನ ಅಂತ ಕರಿತೀವಿ. ಅಂದ್ರೆ ಯಾವುದೇ ಒಂದು ವಿಷಯವನ್ನು ಓದ್ತಿರ್ಬೇಕಾದ್ರೆ ಅದರ ಅರ್ಥ, ಅದರ ವ್ಯಾಕರಣಾಂಶ, ವಾಕ್ಯ, ಪದ, ಭಾವನೆ, ಆಮೇಲೆ ವ್ಯಾಕರಣದಲ್ಲಿ ಬರ್ತಕ್ಕಂಥ ಯಾವುದೇ ಆಗಿರ್ಬೋದು, ಅದು ಛಂದಸ್ಸು ಆಗಿರ್ಬೋದು, ಅಲಂಕಾರ ಆಗಿರ್ಬೋದು, ಕವಿಯ ಒಂದು ವಿಷಯ ಆಗಿರ್ಬೋದು, ಯಾವುದೇನೆ ಅತ್ಯಂತ ಆಳವಾಗಿ ಅದನ್ನ ತಿಳ್ಕೊಳ್ತಕ್ಕಂಥ ವಿಷಯವೇನಂದ್ರೆ ಆಳವಾದ ಓದು ಅಂತೇಳಿ. ಆಳ ಅಂದ್ರೆ ಆಳನ್ನೇ ತಿಳ್ಕೊಳ್ಬೇಕು, ಇಂಡೆಪ್ತ್ ಆಗಿನೇ ಹೋಗಬೇಕು. ಇಂಟೆನ್ಸಿವ್ ಅಂತ ಎಕ್ಸ್ಟೆನ್ಸಿವ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು ಇಲ್ಲಿ ಬಂತು ನೋಡ್ರಿ, ಯಾವುದು ಕನ್ಫ್ಯೂಸ್ ಆಗತ್ತೆ. ವಿಶಾಲ ಓದು ಅಂತಕ್ಕಂಥದ್ದು ಏನಿದೆ, ವಿಶಾಲ ಓದಿನಲ್ಲಿ ಸೊ ಏನ್ ಮಾಡ್ತಾನೆ, ಒಬ್ಬ ವ್ಯಕ್ತಿ ಆ ವಿಷಯವನ್ನ ಮುಖ್ಯ ತಾತ್ಪರ್ಯವನ್ನ, ಆ ಮುಖ್ಯ ಭಾವನೆ ಮತ್ತು ತಾತ್ಪರ್ಯವನ್ನ ತಿಳಿದುಕೊಳ್ಳಿಕ್ಕೆ ಓದ್ತಕ್ಕಂಥ ಓದನ್ನ ಏನಂತ ಕರಿತೀವಿ, ವಿಶಾಲ ಓದು ಅಂತ ಕರಿತೀವಿ. ಇದು ನಿಮಗೆ ಸಿಂಪಲ್ ಆಗಿ ತಿಳ್ಕೊಳ್ಬೇಕು. ಇನ್ನು ನಿಮ್ಮ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಅದು ಇಲ್ಲಿ ಬರ್ತದೆ ನೋಡಿ, 4th one, ಸ್ಥೂಲ ವಾಚನ ಅಂತ ಒಂದು ಪ್ರಶ್ನೆ ಕೇಳ್ತಾನೆ. ಸ್ಥೂಲ ವಾಚನ ಇದಕ್ಕೆ ಏನಂತ ಕರಿತೀವಿ, ಸ್ಕಿಮ್ಮಿಂಗ್ ಅಂತ ಕರಿತೀವಿ. ಏನಂತ ಕರಿತೀವಿ, ಸ್ಥೂಲ ವಾಚನ. ಸ್ಕಿಮ್ಮಿಂಗ್ ಅಂತ ಇಟ್ಕೊಳ್ಳಿ, ಓಕೆ ಸದ್ಯಕ್ಕೆ. ಸ್ಕಿಮ್ಮಿಂಗ್ ಅಂತ ಬರ್ತದೆ. ಸ್ಥೂಲ ವಾಚನ ಸ್ಪೆಲ್ಲಿಂಗ್ ಎಲ್ಲಾದ್ರೂ ಎರರ್ ಇದ್ರೆ ಅದನ್ನ ಕರೆಕ್ಟ್ ಮಾಡ್ಕೊಳ್ಳಿ. ಸ್ಥೂಲ ವಾಚನ ಅಂತಕ್ಕಂಥದ್ದು ಇಲ್ಲಿ ಎರಡು ಅಂಶಗಳನ್ನ ನೆನಪಿಟ್ಕೊಳ್ಬೇಕು. ಸ್ಥೂಲ ವಾಚನ ಅಂದ್ರೆ ಇದನ್ನ ಒಂದು ಪ್ರಿವ್ಯೂ ಅಂತ ಕರಿತೀವಿ, ಸಿಂಹಾವಲೋಕನ ಅಂತ ಕರಿತೀವಿ. ಸಿಂಹಾವಲೋಕನ ಅಥವಾ ಸಿಂಹಾವಲೋಕನ, ಸಿಂಹಾವಲೋಕನ.
ಯಾವುದಂದ್ರೆ ಅದು ಸ್ಥೂಲ ವಾಚನ. ಇದಕ್ಕೆ ಸ್ಕಿಮ್ಮಿಂಗ್ ಅಂತ ಕರಿತೀವಿ. ಸ್ಕಿಮ್ಮಿಂಗ್ ಅಂತ ಕರಿತೀವಿ. ಇಲ್ಲೂ ಕೂಡ ಮುಖ್ಯಾಂಶಗಳನ್ನ ಮಾತ್ರ ಗ್ರಹಿಸಬೇಕು. ಪ್ರತಿಯೊಂದು ಪದದ ಅರ್ಥವನ್ನು ಗ್ರಹಿಸ್ತಕ್ಕಂಥ ಅವಶ್ಯಕತೆ ಇಲ್ಲ. ಇಲ್ಲಿ ಎರಡು ಇಂಪಾರ್ಟೆಂಟ್. ಸೊ ಮೊದಲನೇದು ಏನಪ್ಪಾ ಅಂದ್ರೆ, ಒಂದು ಪೂರ್ವಾವಲೋಕನ ಅಂತ ಕರಿತೀನಿ, ಪ್ರಿವ್ಯೂ ಅಂತೇಳಿ. ಪೂರ್ವಾವಲೋಕನ ಅಥವಾ ಇದಕ್ಕೆ ಸಿಂಹಾವಲೋಕನ ಅಂತ ಕೂಡ ಕರೀರಿ, ತಪ್ಪಲ್ಲ. ಸಿಂಹಾವಲೋಕನ ಇದರಲ್ಲೇ ಬರ್ತದೆ. ನಂತರದಲ್ಲಿ ರಿವ್ಯೂ ಅಂತ ಬರ್ತದೆ, ಪುನರಾವಲೋಕನ ಅಂತಕ್ಕಂಥದ್ದು. ರಿವ್ಯೂ ಅಂಡ್ ಪ್ರಿವ್ಯೂ ಅಂತ ಬರ್ತದೆ. ಪ್ರಿವ್ಯೂ ಅಂಡ್ ರಿವ್ಯೂ ಅಂತೇಳಿ. ಇದು ಪ್ರಿವ್ಯೂ, ಇದು ರಿವ್ಯೂ. ಸೊ ಸ್ಥೂಲ ವಾಚನದಲ್ಲಿ ವಿಷಯವನ್ನ ಆಳವಾಗಿ ಓದದೆ ಕೇವಲ ಮುಖ್ಯ ಅಂಶಗಳನ್ನ, ಮುಖ್ಯ ಭಾವನೆಗಳನ್ನ ತಿಳ್ಕೊಂಡು ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಓದ್ಕೊಳ್ತೀವಿ ಅಂತಕ್ಕಂಥದ್ದನ್ನ ನೋಡ್ಕೋತೀವಿ. ಅಂದ್ರೆ ಕಂಪ್ಲೀಟ್ ಆಗಿ ಒಂದು ಪ್ಯಾಸೇಜ್ ಅನ್ನ ಕೊಟ್ರೆ ಅದರಲ್ಲಿ ನಾವೇನ್ ಮಾಡ್ತೀವಿ, ಒಂದು ಸಿಂಹಾವಲೋಕನ ಕ್ವಿಕ್ ಆಗಿ ಪ್ರಿವ್ಯೂ ಮಾಡ್ಕೋತೀವಿ, ಏನಿದೆ ಅಷ್ಟೇ. ಒಂದ್ ರೀತಿ ಪ್ರೆಸಿ ರೇಟಿಂಗ್ ಅಂತ ಕರೀತಾರೆ ನೋಡಿ, ಆ ರೀತಿಯಾಗಿ. ಸೊ ಸ್ಥೂಲ ವಾಚನ. ನೆಕ್ಸ್ಟ್ ಒಂದು ಕಂಡು ಬರ್ತಕ್ಕಂಥದ್ದು ಸೂಕ್ಷ್ಮ ವಾಚನ ಅಂತ ಬರ್ತದೆ. ಸೂಕ್ಷ್ಮ ವಾಚನ ಇದನ್ನ ಸ್ಕ್ಯಾನಿಂಗ್ ಅಂತ ಕರೀತಾರೆ. ಸ್ಕ್ಯಾನಿಂಗ್. ಸ್ಕ್ಯಾನಿಂಗ್ ಅಂತ ಕರಿತೀವಿ. ಸೊ ಈ ಸ್ಕ್ಯಾನಿಂಗ್ ಏನಿದೆ, ಸೂಕ್ಷ್ಮ ವಾಚನ ಅಂತಕ್ಕಂಥದ್ದು, ಇದರಲ್ಲಿ ಸಿಂಪಲ್ ಆಗಿ ನಮ್ಮ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಬಹುದು. ಉತ್ತರವನ್ನ ಹುಡುಕುವ ದೃಷ್ಟಿಕೋನ ಇಟ್ಟುಕೊಂಡು ನಾವೇನ್ ಮಾಡ್ತೀವಿ ಅಂದ್ರೆ, ಉತ್ತರ ಹುಡುಕುವ ದೃಷ್ಟಿಕೋನ ಇಟ್ಟುಕೊಂಡು ಓದ್ತೀವಿ ಇದನ್ನ. ಅಂದ್ರೆ ಈಗ ನೀವು ಎಕ್ಸಾಮ್ ಅಲ್ಲಿ ಎಲ್ಲರೂ ಕೂಡ ಟಿಇಟಿಗಾಗಿ ಸಾಕಷ್ಟು ಜನ ವಿಡಿಯೋ ಮಾಡಿದ್ದಾರೆ. 5 ನಿಮಿಷ 10 ನಿಮಿಷ 5 ನಿಮಿಷ 10 ನಿಮಿಷ 5 ನಿಮಿಷ 10 ನಿಮಿಷ ಪ್ರತಿಯೊಂದಕ್ಕೂ ಕೂಡ ಸ್ಥೂಲ ವಾಚನಕ್ಕೆ ಒಂದು ವಿಡಿಯೋ, ಆಮೇಲೆ ಸೂಕ್ಷ್ಮ ವಾಚನಕ್ಕೆ ಒಂದು ವಿಡಿಯೋ, ಆಳವಾದ ಓದಿಗೆ ಒಂದು ವಿಡಿಯೋ, ವಿಶಾಲ ಓದಿಗೆ ಒಂದು ವಿಡಿಯೋ, ಶೀಘ್ರ ವಾಚನಕ್ಕೆ ಒಂದು ವಿಡಿಯೋ. ಬಟ್ ನಿಮಗೆ ಎಲ್ಲರೂ ಒಂದರಲ್ಲೇ ಸಿಗ್ಬೇಕಾಗಿದೆ. ಕ್ವಿಕ್ ಆಗಿ ನಾನು ಆ ಕ್ವಶನ್ಗೆ ಈ ಆನ್ಸರ್, ಈ ಒಂದು ಪೆಡಗಾಗಿ ಸಂಪೂರ್ಣ 15 ಮಾರ್ಕ್ಸ್ ಇಂದ ಒಂದರಲ್ಲೇ ಸಿಗ್ಬೇಕು ಅಂತಕ್ಕಂಥದ್ರೆ ನಿಮ್ಮದು ವಿಚಾರ ಶಕ್ತಿ ಇದೆ, ಅದನ್ನು ವಿಚಾರ ಮಾಡ್ತಿರ್ತೀರಿ. ಹಂಗೆ ಕ್ವಿಕ್ ಆಗಿ ಉತ್ತರವನ್ನು ಹುಡುಕ್ತಕ್ಕಂಥ ಪ್ರಯತ್ನ ಏನ್ ಮಾಡ್ತಿರಲ್ಲ, ಅದಕ್ಕೆ ಸೂಕ್ಷ್ಮ ವಾಚನ, ಸ್ಕ್ಯಾನಿಂಗ್ ಅಂತ ಕರಿತೀವಿ. ಇಂಪಾರ್ಟೆಂಟ್ ಹೆಸರೇ ಸೂಚಿಸ್ತಾ ಇದೆ, ಸ್ಕ್ಯಾನ್ ಮಾಡೋದು ಅಂತ ಅರ್ಥ. ಏನ್ ಇಂಪಾರ್ಟೆಂಟ್ ಇದೆ ಅದನ್ನ ಸ್ಕ್ಯಾನ್ ಮಾಡಿ ಇಟ್ಕೊಳ್ಳೋದು. ಈಗ ನೆಕ್ಸ್ಟ್ ಇನ್ನೊಂದೆರಡು ಬರ್ತಾ ಇದೆ ಇಲ್ಲಿ, ಅದನ್ನ ನೋಡೋಣ. ಇಲ್ಲಿ ಒಂದು ಸೃಜನಶೀಲ ವಾಚನ ಇದೆ, ಇನ್ನೊಂದು ವಿಮರ್ಶಾತ್ಮಕ ವಾಚನ ಅಂತಿದೆ. ಇವೆರಡು. ಸೊ ವಿಮರ್ಶಾತ್ಮಕ ವಾಚನ ಅಂತಕ್ಕಂಥದ್ದು ಇನ್ಡೆಪ್ತ್ ಆಗಿ ಪ್ರತಿಯೊಂದನ್ನ ಕೂಡ ಆಳವಾಗಿ ಅರ್ಥ ಮಾಡಿಕೊಂಡು ಅದನ್ನ ಗ್ರಹಿಸುತ್ತಾ, ಭಾವನೆಯನ್ನ ಗ್ರಹಿಸುತ್ತಾ, ಅದನ್ನ ಸನ್ನಿವೇಶದಲ್ಲಿ, ನೈಜ ಸನ್ನಿವೇಶದಲ್ಲಿ ಬಳಸುವ ರೀತಿಯಲ್ಲಿ ಏನಂದ್ರೆ ಅದನ್ನ ಓದ್ತಾ ಹೋಗ್ತಾನೆ ವಿದ್ಯಾರ್ಥಿ. ಸೊ ನಾವು ಕೂಡ ಆಗೋದು ವಿಮರ್ಶಾತ್ಮಕ ಓದಿರ್ಬೇಕು. ಎಲ್ಲಿ ಏನಾಗಬೇಕಾಗಿತ್ತು ಅಂತಕ್ಕಂಥದ್ದು ನಾವು ಡಿಸೈಡ್ ಮಾಡೋದಲ್ಲ, ಅಲ್ಲಿ ಏನಿದೆ ಅದನ್ನು ವಿಮರ್ಶಾತ್ಮಕವಾಗಿ ನಾವು ತಿಳ್ಕೊತಕ್ಕಂಥ ಪ್ರಯತ್ನ ಮಾಡಬೇಕಾಗತ್ತೆ. ಅವ್ರನ್ನ ಟೀಕೆ ಮಾಡ್ತಕ್ಕಂಥದ್ದಲ್ಲ ಇದು. ಸೊ ಇನ್ನು ಸೃಜನಶೀಲ ಅಂದ್ರೆ ಇದೊಂದು ಪ್ರಬುದ್ಧ ವಾಚನ ಅಂತ ಕರಿತೀವಿ. ಸೊ ಹೊಸ ಒಂದು ವಿಷಯಗಳನ್ನ ತಾನು ಏನು ಓದಿದಾನೆ ಅದರ ಮುಖಾಂತರ ಹೊಸ ವಿಷಯಗಳನ್ನ ತಿಳ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ ಬಳಸ್ತಕ್ಕಂಥದ್ದು ಆಗತ್ತೆ. ಸೊ ಈ ರೀತಿಯಾಗಿ ಈ ಒಂದು ಸ್ಟೆಪ್ಸ್ಗಳು ಬರ್ತದೆ. ಯಾವುದು ಈ ಒಂದು ಓದಿನ ಪ್ರಕಾರಗಳು ಬರ್ತದೆ. ಸೊ ಇದು ಅರ್ಥ ಆಗಿದೆ ಅನ್ಕೋತೀನಿ. ಸೊ ನೆಕ್ಸ್ಟ್ ಈಗ ಮುಂದಿನ ವಿಷಯಕ್ಕೆ ಹೋಗೋಣ. ಇಲ್ಲಿ ಮುಂದಿನ ವಿಷಯಕ್ಕೆ ಹೋಗೋಕ್ಕಿಂತ ಪೂರ್ವದಲ್ಲಿ ಇಲ್ಲಿ ನೋಡಿ, ಇಷ್ಟು ಅಂಶಗಳನ್ನ ನೋಡ್ಕೊಳ್ಳಿ. ಆಮೇಲೆ ಇದು ಮೇ ಬಿ ಒಂದು ವಿಡಿಯೋ ಲೆಂದಿ ಆಗತ್ತೆ ಅಂತ ನಾನು ಭಾವಿಸ್ತೀನಿ. ಇದಕ್ಕಿಂತ ಹೆಚ್ಚು ಇನ್ನೊಂದು ಸೆಷನ್ ಆಗುತ್ತೆ. ಇದನ್ನ ಮಾಡಿ ಅಂದ್ರೆ ಅದನ್ನ ಮಾಡ್ಬೋದು. ಇದನ್ನ ನೋಡ್ಕೊಳ್ಳಿ. ಪಾರ್ಟ್ 2 ಸರ್ ನಮಗೆ ನೆಸಸರಿ ಇದೆ ಅಂತ ಕೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಅದನ್ನ ಕಂಟಿನ್ಯೂ ಮಾಡ್ತೀನಿ. ಸರ್ ಏನು ನೆಸಸರಿ ಇಲ್ಲ ಅಂತಂದ್ರೆ ಇಲ್ಲಿಗೆ ಏನು ಮಾಡೋಣ ಅಂದ್ರೆ ಬಿಟ್ಟು ಬಿಡೋಣ. ಯಾಕಂದ್ರೆ ಆಲ್ರೆಡಿ ಇದನ್ನ ಕ್ಲಾಸಸ್ಸನ್ನು ನಾನು ಮಾಡಿದ್ದೀನಿ ಇನ್ಡೆಪ್ತ್ ಆಗಿ. ಸೊ ಅದನ್ನ ನೆಕ್ಸ್ಟ್ ಕಂಟಿನ್ಯೂ ಮಾಡಿ ನಿಮಗೆ ಕ್ಲಾಸಸ್ಸನ್ನು ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಅಟೆಂಡ್ ದ ಸೆಷನ್. ಹ್ಯಾವ್ ಎ ನೈಸ್ ಡೇ.